ಶ್ರೀ ಹರೇ ಮಹಾ. ಹೀಗೆ ಯದುರಾಜನಿಗೂ ಅವಧೂತ ಶುರು ಮಾಡಿದ. ಅವಧೂತರು ಅಂದರೆ ಅವಧೂತರ ಲಕ್ಷಣ ಅದು ವಿಪರೀತವಾದದ್ದು. ಅವರನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಅವರ ಸಂವಾದವನ್ನು ತುಂಬ ಚೆನ್ನಾಗಿದೆ. 24 ತತ್ವಗಳನ್ನು ಯಾವ ರೀತಿ ತಿಳ್ಕೋಬೇಕು ಅಂತ. ಆಮೇಲೆ ಕೃಷ್ಣ ಉದ್ಧವನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಕೃಷ್ಣ, ಉದ್ಧವ, ಈ ಕಾರ್ಯಗಳನ್ನು ಅವಶ್ಯ ನೀನು ಮಾಡು. ಯಾವುದದು? ಜೀವನದ ಉತ್ತಮ ಮೌಲ್ಯಾಂಶಗಳು. ಜೀವನ ಕಳಿತೀವಿ, ಪ್ರಯೋಜನ ಏನು ಮಾಡಿಕೊಂಡೆ? ಪ್ರಶ್ನೆ ಹಾಕೋಬೇಕಲ್ಲ. ಏನನ್ನು ಗಳಿಸಿಕೊಂಡಿದ್ದೇವೆ, ಏನನ್ನು ಉಳಿಸಿಕೊಂಡಿದ್ದೇವೆ, ಏನನ್ನು ಬೆಳೆಸಿಕೊಂಡಿದ್ದೇವೆ. ಬೆಳೆಸೋದು, ಉಳಿಸೋದು, ಗಳಿಸೋದು, ಇವೆಲ್ಲ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗಬೇಕು. ಆಗ ಉಳಿಸಿಕೊಳ್ಳುವುದು ತತ್ವಗಳು, ತತ್ವ ನಿಶ್ಚಯಗಳು. ಭಗವಂತನಿಗೆ ಪ್ರಿಯವಾದದ್ದೇ ಧರ್ಮ. ಅದನ್ನು ಹೇಳ್ತಾ ಇದ್ದಾರೆ. ಉದ್ಧವ ಅಂದ ಕೃಷ್ಣ. ಅದೇ ಸಮಯಕ್ಕೆ ಸರಿಯಾಗಿ ಮೈತ್ರಿಯರು ಬಂದು ಉದ್ಧವ ಮತ್ತು ಮೈತ್ರಿಯರು ಅಲ್ಲಿ ಕೇಳಿದ್ದಾರೆ ವಿಚಾರ. ಉದ್ಧವ, ಧರ್ಮವನ್ನ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಮುಖ್ಯವಾಗಿ ಧರ್ಮವನ್ನ ಫಲಾಪೇಕ್ಷೆ ಅಂದರೆ ನಾವೇನು ಫಲವನ್ನೇ ಕೇಳಲ್ಲ, ಆದರೆ ಪೂಜೆನ ಎಲ್ಲರಿಗೂ ಮಾಡ್ತೀನಿ, ಅದು ಫಲಾಪೇಕ್ಷೆ. ಪೂಜೆನ ಎಲ್ಲರಿಗೂ ಮಾಡ್ತೀನಿ, ನಾನು ಮಾಡೋ ಪೂಜೆ ಎಲ್ಲರಿಗೂ ಗೊತ್ತಾಗಬೇಕು ಅಲ್ಲ. ಯಾವುದೇ ಫಲವನ್ನು ಇಟ್ಟುಕೊಳ್ಳದೆ ನಿರ್ವ್ಯಾಜವಾಗಿ ನಿಷ್ಕಲ್ಮಶವಾಗಿ ಪೂಜೆ ಮಾಡುವುದು. ಅಥವಾ ಧರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡುವುದು. ಮತ್ತು ಗುರು ಸೇವೆ. ಯಾತಕ್ಕೆ? ಗುರುಗಳಿಂದ ಏನು ಪಡಿತೀವಿ ನಾವು? ಯಾವ ಐಶ್ವರ್ಯ, ಸಂಪತ್ತು, ಭೋಗ ಅಲ್ಲ. ಜ್ಞಾನಕ್ಕಾಗಿ ಗುರು ಸೇವೆ ಮಾಡಬೇಕು. ಜ್ಞಾನಕ್ಕಾಗಿ ಯಾವುದು ಕೊಡುತ್ತೆ? ಕೊನೆಯಲ್ಲಿ ತಂದೆ ತಾಯಿ ನಾವು ಸಾಯೋ ತನಕ ಇರಲ್ಲ, ಮಧ್ಯದಲ್ಲಿ ಹೊರಟೋಗ್ತಾರೆ ತಂದೆ ತಾಯಿ ಜನ್ಮ ಕೊಟ್ಟವರು. ಆದರೆ ಈ ಗುರುಗಳು ಹೇಳಿಕೊಟ್ಟಿರುವ ಧ್ಯೇಯಗಳಿದೆಯಲ್ಲ, ಈ ಗುರುಗಳು ಹೇಳಿಕೊಟ್ಟಿರುವ ಮಾತು ಕೊನೇ ತನಕ ಅಂತ್ಯದವರೆಗೂ ಕೂಡ ಜ್ಞಾಪಕಗೊಳ್ಳೋದಿದ್ದೇನೆ. ಗುರುಗಳು ಹೇಳಿಕೊಟ್ಟ ಜ್ಞಾನದ ಅಂಶಗಳು ಅಂತ್ಯಕಾಲದವರೆಗೂ ಕೂಡ ಇದ್ದು ಅದರಿಂದ ಮುಕ್ತಿಯನ್ನು ಪಡೆಯುವುದು, ಸದ್ಗತಿಯನ್ನು ಹೊಂದುವುದು. ಅದಕ್ಕಾಗಿ ಉದ್ಧವ, ಜ್ಞಾನಕ್ಕಾಗಿ ಗುರು ಸೇವೆಯನ್ನು ಮಾಡು. ಅದರಿಂದಾಗುವ ಲಾಭ ಏನು? ಮೊದಲನೇದಾಗಿ ತನ್ನ ಶ್ಲಾಘನೆಯ ತ್ಯಾಗ. ಇದನ್ನು ಮೊದಲು ನೋಡ್ಕೋಬೇಕು. ನಮ್ಮ ಶ್ಲಾಘನೆ ನಾವು ಮಾಡ್ಕೋಬಾರ್ದು. ತನ್ನ ಶ್ಲಾಘನೆಯ ತ್ಯಾಗ. ವೈಶಾಖ ಮಾಸಕ್ಕೆ ಸ್ನಾನಕ್ಕೆ ಹೋಗ್ಬರ್ತೀವಿ ಅಷ್ಟೇ, ಅಥವಾ ಕಾರ್ತಿಕಕ್ಕಾಗಿ ಮಾಘಕ್ಕಾಗಿ. ಪುರಾಣಕ್ಕೆ ಬಂದರೆ ಹೋಗ್ತಿರೋರನ್ನ ನಿಲ್ಲಿಸಿ, ನಾನಿವತ್ತು ವೈಶಾಖ ಸ್ನಾನಕ್ಕೆ ಹೋಗಿದೆ, ನಾನಿವತ್ತು ಕಾವೇರಿ ಸ್ನಾನ ಮಾಡಿದೆ, ನಾನಿವತ್ತು ಹೋಗಿದ್ದೆ, ನಾನು ಇಷ್ಟೊತ್ತು ಹೋಗಿದ್ದೆ, ಎಲ್ಲ ಥರ ಹೇಳ್ಕೊಂಬರೋದು. ಮಾಡಿರೋದು ಅಲ್ಪ, ಅದನ್ನು ಎಲ್ಲರ ಬಳಿಯಲ್ಲಿಯೂ ಬೇಡ. ದೇವರ ಪ್ರೀತಿ ಆಗಬೇಕಷ್ಟೇ, ಅದಾಗೈತೆ ಹೊರತು ಎಲ್ಲರೂ ಕೂಡ ಒಪ್ಪಿ ನಮಗೇನಾಗಬೇಕು? ಎಲ್ಲರೂ ಕೂಡ ಶ್ಲಾಘನೆ ಮಾಡಿ ಶಾಬಾಸ್ಗಿರಿ ಕೊಟ್ಟಬೇಕಾಗಿಲ್ಲ. ತನ್ನ ಶ್ಲಾಘನೆಯ ತ್ಯಾಗ. ತಾನು ಏನನ್ನೂ ಕೂಡ ಹೇಳ್ಕೋಬಾರ್ದು, ತನ್ನ ಬಣ್ಣಿಸಬೇಡ. ಸಜ್ಜನರಲ್ಲಿ ಮಾತ್ಸರ್ಯ ತ್ಯಾಗ. ಮೊದಲು ಬರಬೇಕು. ಯಾರಲ್ಲಿಯೂ ಮಾತ್ಸರ್ಯ ಬೇಡ, ಸಜ್ಜನರಲ್ಲಿ ಮಾತ್ಸರ್ಯ. ಯಾವಾಗ ಸಜ್ಜನರಲ್ಲಿ ಮತ್ಸರ ಇಟ್ಕೊಳ್ತೇವೆ, ಮೊದಲು ನಾವು ಕೆಟ್ಟು ಹೋಗ್ತೀವಿ ಬಹಳ ಬೇಗ, ಆಮೇಲೆ ಅವ್ರು ತಲುಪೋದದು. ತಲುಪುತ್ತೋ ಬಿಡುತ್ತೋ ಅವ್ರಿಗೇನೂ ಆಗಲ್ಲ. ಸಜ್ಜನರ ಮೇಲೆ ಮಾತ್ಸರ್ಯ ಮಾಡಿದ್ರೆ ಸಜ್ಜನಿಗೆ ಯಾವುದೂ ಏನೂ ಆಗಲ್ಲ. ಸೂರ್ಯನಿಗೆ ಥೂ ಅಂತ ಏನಾದ್ರು ಅನ್ನಕ್ಕೆ ಹೋದರೆ ಅದು ಯಾರ ಮೇಲೆ ಬೀಳುತ್ತದೆ? ಅವ್ರ ಮೇಲೆ ಮೊದಲು ಬೀಳುತ್ತೆ. ಆದ ಕಾರಣವಾಗಿ ಮತ್ತೆ ವೈಷ್ಣವ ಶಾಸ್ತ್ರದಲ್ಲಿ ದೃಢ ವಿಶ್ವಾಸ. ಏನು ಬಗೆ ಬಗೆ ಹೇಳ್ತಾನೆ ಪರಮಾತ್ಮ. ಉದ್ಧವ, ವೈಷ್ಣವ ಶಾಸ್ತ್ರ ಹರಿಸರ್ವೋತ್ತಮ ಜ್ಞಾನ ಇರುವ ಶಾಸ್ತ್ರ, ಅದನ್ನು ಬಿಡಬೇಡ. ವೈಷ್ಣವ ದೃಢ ವಿಶ್ವಾಸ ಇರೋದ್ರ ಮೇಲೆ ಹಿಂದೆ ಮುಂದೆ ನೋಡಬೇಡ, ಏನು ನೋಡಬೇಡ. ಮೋಕ್ಷಕ್ಕೆ ಆತುರ ಪಡೋದಿರುವುದು. ಮೋಕ್ಷಕ್ಕೆ ಆತುರ ಪಡೋದು. ಚೆನ್ನಾಗಿ ನಿಷ್ಠೆ ಇದ್ದಾನೆ, ದೀಕ್ಷೆಯಿಂದ ಇದ್ದಾನೆ ವ್ಯಕ್ತಿ, ಚೆನ್ನಾಗಿ ಎಲ್ಲ ಕಾರ್ಯಗಳು ಮಾಡ್ತಿದ್ದಾನೆ, 3 ಕಾಲ ಸಂಧ್ಯಾ ವಂದನೆ ಮಾಡ್ತಾನೆ, ದೇವ್ರ ಪೂಜೆ ಎಲ್ಲ ಆಗ್ತಾ ಇದೆ. ಹೇಳೋದು ಮೋಕ್ಷಕ್ಕೆ ಹೋಗ್ತಿರೋರೆಲ್ಲ ಕ್ಯೂ ನಿಂತಿದಾರಲ್ಲ, ಅದರ ಕೊನೆಯೋ ನಾನೇ ಅಂತ ಹೇಳ್ಕೊಳ್ಳೋದು. ಅಲ್ಲಿ ಮುಂದೆ ಇನ್ಯಾರು ಬರೋದೇ ಇಲ್ಲ. ಹಾಗಾದ್ರೆ ನೋಡಿ ಹಾಗಾಯ್ತು. ಆದ ಕಾರಣ ಅವನನ್ನೇನು ಹೇಳಬಾರದು. ಮೋಕ್ಷಕ್ಕೆ ಆತುರ ಪಡದಿರುವುದು ತತ್ವ ವಿಚಾರ.
ತತ್ವಗಳನ್ನು ತಿಳ್ಕೊಳ್ತಾ ಹೋಗಿ ಎಲ್ಲ ಕಥೆಗಳು ಗೊತ್ತಿರೋದೇನೆ. ಈಗ ಇವು ಒಂದು ಸೋಮವಾರದಿಂದ ಹಗಲು ಮಧ್ಯಾಹ್ನ ಪೂರ್ತಿ ದೀರ್ಘವಾಗಿ ಭಾಗವತ ಆಯ್ತಿದ್ವಿ. ಇದರಲ್ಲಿ ತತ್ವ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ. ಗೊತ್ತಿರೋ ವಿಚಾರ, ಗೊತ್ತಿರೋ ವಿಚಾರವೇ ಆಗ್ಬೋದು, ತಿಳಿಸಿರ್ಬೋದು. ನಾನು ಗೊತ್ತಿರೋದನ್ನ 2 ಸಲ ಹೇಳಿರ್ಬೋದು. ಆದ ಕಾರಣ ತತ್ವ ವಿಚಾರ ಏನೇ. ರಾಮಾಯಣದ ಕಥೆ, ರಾಮಾಯಣ ಯಾರು ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಅದು ತತ್ವಗಳು. ಭಾಗವತ ತತ್ವಗಳು, ತತ್ವಗಳ ರಾಜ ಭಾಗವತ. ಮಹಾಭಾರತ ಅದರಲ್ಲಿರೋ ತತ್ವಗಳು. ತತ್ವಗಳನ್ನು ತಿಳಿದಾಗ ಅದರ ರುಚಿಯೇ ಬೇರೆ. ಹಿತವಚನ ಮಾತನಾಡಿದ್ರೆ ಹಿತವಾಗಿರಬೇಕು. ಇವಾಗ ಮೊದಲೆಲ್ಲ ಮಾತಾಡ್ತಾನೆ ಅದಿರಬಾರ್ದು. ಮಾತನಾಡಿದರೆ ಹಿತವಾಗಿರಬೇಕು. ಹಿತವಚನ. ಪತ್ನಿಯಾದಿಗಳಲ್ಲಿ ಮೋಹತ್ಯಾಗ ಅಂತಾನೆ ಸ್ವಾಮಿ ಉದ್ಧವ. ಪತಿ ಸತಿ ಸುತಾದಿಗಳಲ್ಲಿ ಮೋಹ ಬೇಡ. ಭಗವದ್ರೂಪಗಳ ಅಭೇದ ಚಿಂತನೆ. ಭಗವದ್ರೂಪಗಳು ಎಷ್ಟಿವೆ, ಬೇಕಾದಷ್ಟಿವೆ ಭಗವದ್ರೂಪಗಳು. ಒಂದು ಭಗವದ್ರೂಪಕ್ಕೂ ಇನ್ನೊಂದು ಭಗವದ್ರೂಪಕ್ಕೂ ಭೇದವನ್ನ ಇಳಿಸೋದು ಬೇಡ. ಭಗವದ್ರೂಪಗಳಲ್ಲಿ ಅಭೇದ ಚಿಂತನೆ. ಅದರಲ್ಲಿ ಶ್ರೀನಿವಾಸ ದೇವರು ಸಾಕ್ಷಾತ್ ಅವನೇ ಬಂದಿದ್ದಾನೆ ವೈಕುಂಠದಿಂದ, ಯತ್ನ ಮಾಡ್ಕೋತಾ ಇದ್ದಾನೆ. ಆಗ ದೇವರ ಸಮಾರಾಧನೆ ಊಟ ಆಗಬೇಕು. ಎಷ್ಟು ಜನ ದೇವತೆಗಳು. ಆಗ ಭಗವಂತ ಹೇಳ್ದ, ಅದರಲ್ಲಿ ಎಂತ ಕೆಲಸ ಮಾಡ್ತಿದ್ದಾರೆ ಮಗು ಬ್ರಹ್ಮ, ಇಷ್ಟು ಜನ ದೇವತೆಗಳು ಬಂದಿದ್ದಾರಲ್ಲ, ಇವ್ರನ್ನೆಲ್ಲ ಪದ್ಮಾವತಿ ಮನೆಗೆ ಕರ್ಕೊಂಡು ಹೋಗ್ಬಾರ್ದು. ಯಾವ ಗಂಟು ಮಾಡಿಸ್ತಾನ್ರಿ. ತನ್ನ ಮನೆಯ ದೇವರ ಸಮಾರಾಧನೆ ಊಟವನ್ನು ಹೆಣ್ಣೋರ ಮನೆ ಭಾಗದಲ್ಲಿ ಯಾರು ಹಾಕಿಸ್ತಾರ? ಹೆಣ್ಣೋರಿಲ್ಲ. ಆಗ ಬ್ರಹ್ಮದೇವರು ನೀತಿ, ಸ್ವಾಮಿ ಹಾಗೆ ಮಾಡಬಾರ್ದು, ನಾವೇ ಮಾಡಬೇಕು. ಆಯಿತು, ಅಡುಗೆ ಮಾಡಿಸ್ದ. ಬೆಳಗ್ಗೆ ಬಂದಿದೆ. ಅಡುಗೆ ಮಾಡಿಸಿದ ಮೇಲೆ ನೈವೇದ್ಯ ಅಂದರೆ ಊಟ ಮಾಡಬಾರ್ದಲ್ಲ. ಇವನೇ ಭಗವಂತ. ಕರ್ತೃವೇ ಮೊದಲು ಊಟ ಮಾಡಿಬಿಟ್ರೆ, ಕರ್ತೃ ಯಾವತ್ತೂ ಮೊದಲು ಊಟ ಮಾಡಬಾರ್ದು. ಕರ್ತೃ ಊಟ ಮಾಡಿದರೆ ತಾನು ಆ ಪೋಷಣ ತಗೊಂಡ್ಬಿಟ್ರೆ ಉಳಿದ ಅಡಿಗೆ ಎಲ್ಲ ಎಂಜಲು. ಅದಕ್ಕೆ ಕರ್ತೃ ಕೊನೆಯಲ್ಲಿ ಕೂತ್ಕೋತಾರೆ. ಸೇವಾ ಕರ್ತೃ ಊಟಕ್ಕೆ ಕೊನೆಯಲ್ಲಿ ಕೂತ್ಕೋಲಾಗ್ತದೆ. ಇಲ್ಲಿ ಪ್ರಸಾದ ಅವೆಲ್ಲ ಬಹಳ ವ್ಯತ್ಯಾಸ ಇದೆ. ಪ್ರಸಾದ ಅಂದ್ರೇನು, ಶೇಷ ಅಂದ್ರೇನು? ದೇವರ ನೈವೇದ್ಯ ಆಯ್ತಲ್ಲ, ಪ್ರಸಾದವಲ್ಲ ಅಲ್ಲ. ದೇವರ ನೈವೇದ್ಯ ಆಯ್ತು, ಪ್ರಸಾದವೇ ಅಲ್ಲ. ದೇವರ ನೈವೇದ್ಯ ಆದ ಪ್ರಸಾದವಲ್ಲ. ಪ್ರಾಣದೇವರಿಗೆ, ಹನುಮಂತ ದೇವರಿಗೆ ನೈವೇದ್ಯ ಆದರೆ ಅದು ಪ್ರಸಾದ. ನೈವೇದ್ಯ ಆಗಬೇಕು, ಹಾಗಾದ್ರೆ ಅದು ಪ್ರಸಾದ. ಶೇಷ ಯಾವುದು? ಹಾಗಾದ್ರೆ ವೈಶ್ವದೇವ ಮಾಡ್ತೀವಲ್ಲ, ಅದು ಉಳಿಯುತ್ತಲ್ಲ, ಅದು ಶೇಷ. ಇದು ಮುಖ್ಯವಾಗಿ. ಎಂಜಲು ಯಾವುದು? ಹಾಗಾದ್ರೆ ಪ್ರಸಾದ. ಎಂಜಲು ಯಜಮಾನ, ಕರ್ತೃ, ಅವನು ಊಟ ಮಾಡೋ ತನಕ ಶುದ್ಧವಾಗಿರುತ್ತೆ ಅಡುಗೆ. ಅವನೇನಾದ್ರು ಊಟ ಮಾಡಿಬಿಟ್ಟ ಮೇಲೆ ಅದು ಎಂಜಿಲ. ಅವನು ಊಟ ಮಾಡಿದ್ದೆ ಎಂಜಿಲಲ್ಲ, ಉಳಿದಿದ್ದೇ ಎಂಜಿಲು ಅಂತ ಹೇಳ್ತಾರೆ. ಆದ ಕಾರಣ ತತ್ವ ವಿಚಾರ ಬೆಳಗು ತಿಳ್ಕೊಳ್ಳೋ ಅಭೇದ ಚಿಂತನೆ. ಸ್ವಾಮಿ ನೈವೇದ್ಯ ಯಾರು ಮಾಡಿಸ್ಬೇಕು? ಶ್ರೀನಿವಾಸ ಇಲ್ಲಿ ಒಂದು ದೇವರ ಪೂಜೆ ಆಗಬೇಕಲ್ಲ, ನೈವೇದ್ಯ. ಆಗ ಹೇಳ್ತಾರೆ ಅಹೋಬಲ ನರಸಿಂಹದೇವರಿಗೆ ಮಾಡಿಬಿಡು. ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಮಾಡಿಬಿಡು. ಅಲ್ಲಿ ಬರ್ತಾನೆ ಸ್ವಾಮಿ ಬೆಟ್ಟಕ್ಕೆ, ವರಾಹದೇವರನ್ನ ನೋಡ್ತಾನೆ. ನಾನು ಈ ಯುಗದಲ್ಲಿ ನೀನೇ ಆಟ ಆಡು, ನಿನ್ನಲ್ಲಿಯೇ ಆಗಲಿ, ನನ್ನದೇನು ಬೇಡ. ಶ್ರೀನಿವಾಸ ಇಷ್ಟು ಹೇಳಿದ್ರು ಕೂಡ, ಶ್ರೀನಿವಾಸ ದೇವರು ಇಷ್ಟು ವಿಚಾರ ಅವನೇ ಹೇಳಿದ್ರು ಕೂಡ ಕೇಳೋದು. ಆಚಾರ್ಯ, ನಾನು ನರಸಿಂಹದೇವ್ರ ಒಕ್ಕಲು ಬೆಟ್ಟ ಹತ್ಬೋದೆ. ಯಾವುದ್ರಲ್ಲಿ ಅಲ್ಲಿ ಭೇದ? ಭಗವಂತನಲ್ಲಿ ಅಭೇದ ಚಿಂತನೆ. ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಎಷ್ಟು ಭೇದ ಮಾಡಬಾರದು. ಅಷ್ಟೇಕೆ ಭಗವಂತ ಅವನ ಅವಯವಗಳಿಗೆ ಭೇದ ಇಲ್ಲ, ಭಗವಂತ ಅವನ ಆಯುಧಗಳಿಗೆ ಭೇದ ಇಲ್ಲ. ಅದು ಹೇಳ್ತಾ ಹೋಗ್ತಾರೆ. ಆದ ಕಾರಣವಾಗಿ ಅಭೇದ. ಹರಿಯು ಸ್ವಪ್ರಕಾಶ. ಸ್ವಪ್ರಕಾಶ ಅಂದ್ರೆ ಭಗವಂತ ಯಾವ ರೀತಿ? ದೀಪದ ಬೆಳಕಿನಲ್ಲಿ ಅವನು ನೋಡ್ತೇವೆ, ಸೂರ್ಯ ಚಂದ್ರರ ಬೆಳಕಿನಲ್ಲಿ ನೋಡ್ಬೇಕು ಅವನ್ನ ಅಲ್ಲ. ಸೂರ್ಯ ಚಂದ್ರನಿಗೆ ಬೆಳಕನ್ನು ಕೊಡೋನೇ ಅವನು. ಅಂಶುಮಾನ್ ಎಂಬ ಹೆಸರಿನಿಂದ ಸೂರ್ಯನಲ್ಲಿ ನಿಂತು ಹೇಳ್ತಾನೆ. ಶಶಾಂಕ ಎಂಬ ಹೆಸರಿನಿಂದ ಚಂದ್ರನಲ್ಲಿ ನಿಂತು ಬೆಳಕನ್ನು ಕೊಡ್ತಾನೆ. ಜ್ಯೋತಿಷ ರವಿರಂ ಶಮಾನ್. ಆದ ಕಾರಣ ಹರಿಯು ಸ್ವಪ್ರಕಾಶ. ಇನ್ನು ಭಗವಂತ ತನ್ನ ಪ್ರಕಾಶತ್ವವನ್ನು ತಾನೇ ಪ್ರಕಟಪಡಿಸಿ ತೋರಿಸುತ್ತಾನೆ. ಸರ್ವಸಾಕ್ಷಿ, ಜಡಚೇತನ ಭಿನ್ನ ಎಂಬ ಜ್ಞಾನ ಸಂಪಾದನೆ.
ಜೀವನೇ ಹರಿಯು ಜಗತ್ತೇ ಹರಿಯು ಎಂಬ ಮಿಥ್ಯಾಜ್ಞಾನ ತ್ಯಾಗ. ಈ ಮಿಥ್ಯಾಜ್ಞಾನ ಮೊದಲೋಗ್ಬೇಕು. ಜೀವನೇ ಹರಿಯು ಸಾಧ್ಯ ಇಲ್ಲ, ಜೀವ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಜೀವಕ್ಕೆ ಏನೇನು ತೊಂದರೆ ಆಗುತ್ತೆ ಅದೆಲ್ಲ ಹರಿವು ಆಗುತ್ತೆ. ಹಾಗಾದ್ರೆ ಮೇಲ್ಗಡೆ ಸೂರ್ಯ, ಕೆಳಗಡೆ ಕೆರೆಯ ನೀರಿನಲ್ಲಿ ಸೂರ್ಯ ಬಿಂಬ, ಕೆರೆಯ ನೀರು ಅಲ್ಲಾಡ್ತಾ ಇದೆ ಗಾಳಿಗೆ, ಇಲ್ಲಿರೋ ಸೂರ್ಯನೂ ಅಲ್ಲಾಡ್ತಾ ಇದ್ದಾನೆ ಕೆರೆಯಲ್ಲಿ, ಮೇಲಿರೋ ಸೂರ್ಯ ಅಲ್ಲಾಡ್ತಾ ಇದ್ದಾನ? ಸಾಧ್ಯನೇ ಇಲ್ಲ. ಬಿಂಬ ಪ್ರತಿಬಿಂಬ ಭಾವ, ಕರ್ಣೆ ನೋಡ್ಕೋತಾ ಇದ್ದೀವಿ, ಕಾಣಿಸ್ತಾ ಇದೆ ಬಿಂಬ ಚೆನ್ನಾಗಿ. ಯಾವುದೋ ನಿಮಿತ್ತದ ಕರ್ಣೆ ಕೆಳಗೆ ಬಿತ್ತು, ಚೂರು ಚೂರಾಯಿತು, ಅದ್ರಲ್ಲಿರೋ ಮುಖಗಳು ಚೂರು ಚೂರಾಯಿತು, ನೋಡ್ಕೋತೀವಿ. ಈ ಮುಖನೂ ಚೂರು ಚೂರಾಗಿದೆಯಾ? ಸಾಧ್ಯ ಇಲ್ಲ. ಪರಮಾತ್ಮ ಸ್ವಪ್ರಕಾಶ, ಜಗತ್ತೇ ಹರಿಯು ಬೇಡ. ಮಿಥ್ಯಾಜ್ಞಾನ, ಜೀವನೇ ಹರಿಯು, ಯಾವ ಕಾರಣಕ್ಕೂ ಇರಬಾರ್ದು. ಗುರುವು ಅಥವಾ ಇಷ್ಟಿಲ್ಕೋ, ಗುರುವು ಮೇಲಿನ ಕಟ್ಟಿಗೆ, ಶಿಷ್ಯ ಕೆಳಗಿನ ಕಟ್ಟಿಗೆ. ಇದರ ವ್ಯಾಖ್ಯಾನದ ಮಥನ, ಇದರಿಂದ ಬ್ರಹ್ಮಜ್ಞಾನೋದಯ ಪ್ರಾಪ್ತಿ. ಗುರು ಶಿಷ್ಯರು ಮಾತನಾಡಿದಾಗ ಹೊರಬರುತ್ತದಲ್ಲ, ಅದೇನೇ ಬ್ರಹ್ಮಜ್ಞಾನ. ಜೀವನು ಶರೀರದೊಳಗೆ ಅಡಗಿರುವುದರಿಂದ ಅವನು ಬದ್ಧನಿಂದ ಆಯಿತು. ಆದ ಕಾರಣ ಉದ್ಧವನು ಹೇಳ್ತಾ ಇದ್ದಾನೆ, ಉದ್ಧವನು ಏಕಜೀವವಾದವನ್ನು ಮಂಡಿಸಿದ್ದಾನೆ. ಏಕಜೀವವಾದ. ಶ್ರೀಕೃಷ್ಣ, ಉದ್ಧವ, ನನ್ನ ಅಧೀನನಾದ ಜೀವನು ಸತ್ವಾದಿ ಗುಣಗಳಿಂದಲೇ ಬದ್ಧನು. ನೀನು ನೇರವಾಗಿ ನನ್ನನ್ನೇ ಪೂಜಿಸು, ನನ್ನನ್ನು ಬಿಟ್ಟು ಬೇಡ, ಅನ್ಯ ದೇವತೋಪಾಸನೆ ಬೇಡ. ಅದಕ್ಕೆ ಭಕ್ತಿಯೇ ಮುಖ್ಯ ಕಾರಣ. ಯಾವುದು ಭಕ್ತಿ? ಗುರುಗಳ ಉಪದೇಶದಿಂದ ಭಗವಂತನ ಮಹಿಮೆಯನ್ನು ವಿಶೇಷವಾಗಿ ತಿಳಿದು ಅಸಾಧಾರಣ ಭಕ್ತಿಯಿಂದ ಭಜಿಸು. ಅಸಾಧಾರಣ ಪ್ರೀತಿ, ಅವ್ಯಾಹತವಾದ ಪ್ರೀತಿ, ಪ್ರವಾಹ ರೂಪದ ಪ್ರೀತಿ, ಮಹಾತ್ಮ ಜ್ಞಾನ ಸದೃಢ ಪ್ರೇಮ ಪ್ರವಾಹ. ಇಂಥ ಮೌಲ್ಯಾಂಶಗಳು ಕೊಡ್ತಾರೆ ಭಗವಂತ ಇಲ್ಲಿ. ಅಸಾಧಾರಣ ಭಕ್ತಿಯಿಂದ ಭಜಿಸುವವರು ಅತಿಶಯಿತ ಭಕ್ತರೆನಿಸುವರು. ಇದು ಉತ್ತಮೋತ್ತಮ ಭಕ್ತಿಯ ಲಕ್ಷಣ. ಇನ್ನು ಸರ್ವಸಾಧಾರಣ ಭಕ್ತಿಯ ಲಕ್ಷಣ ನನ್ನ ಪ್ರತಿಮೆ ಅಥವಾ ನನ್ನ ದರ್ಶನ. ದರ್ಶನ ಭಗವಂತನದು, ಆಮೇಲೆ ಮಂಗಳಾರತಿ ಪೂಜೆ ಎಲ್ಲ. ಮೊದಲು ದರ್ಶನ ಕಣ್ಣಿಂದ ನೋಡ್ತೇವೆ. ಸ್ಪರ್ಶನ, ಸ್ಪರ್ಶ ಮಾಡಿಬಿಟ್ರೆ ಮುಕ್ತಿಯೇ. ಕೆಲವು ವಿಗ್ರಹಗಳಿದೆ, ಮುಡಿಸ್ತಾರೆ, ಅದನ್ನು ಮುಡಿಸೋದಿಲ್ಲ. ವಿಶೇಷ ಅವೆಲ್ಲವೂ ಕೂಡ ಅಂತ ವಿಶೇಷವಾಗಿ ಅವನನ್ನು ಸ್ಪರ್ಶ ಮಾಡುವುದಿದೆಯಲ್ಲ, ಅರ್ಚನೆ, ಪೂಜೆ. ಶತಜನ್ಮಾರ್ಜಿತ ಪಾಪಂ ಪೂಜಿತ ನಾಶಯಿಷ್ಯಸಿ. ಸೇವೆ, ಸ್ತುತಿ, ಸ್ತೋತ್ರ ಮಾಡುವುದು. ಬಗೆ ಬಗೆಯಲ್ಲೇ ಅವನ ಸ್ತೋತ್ರ. ಎಲ್ಲ ಸ್ತೋತ್ರಗಳಿಗೂ ದೊಡ್ಡದಾದ ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ. ಬ್ರಹ್ಮಾಂಡ ಪುರಾಣ ಸ್ತೋತ್ರಗಳ ಸಮುಚ್ಚಯ. ಬ್ರಹ್ಮಾಂಡ ಪುರಾಣ ಎಲ್ಲ ಸ್ತೋತ್ರಗಳು ತುಂಬ ಇರೋದು ಬ್ರಹ್ಮಾಂಡ ಪುರಾಣದಲ್ಲಿಯೇ. ಮತ್ತೆ ಗಾನ, ಅವನ ಹಾಡುಗಳನ್ನು ಹೇಳುವುದು ಗಾನ. ಕಥಾಶ್ರವಣ, ಅವನ ಕಥೆಯನ್ನು ಕೇಳುವುದು. ಉದ್ಧವ, ನಾನು ಈ ಕೆಲಸ ಮಾಡುವುದು. ಧ್ಯಾನ, ಧ್ಯಾನ ಅಂದ್ರೇನು? ಜಪ ಮಾಡ್ತೀಯ ಅಂತ ಹೇಳ್ಬೋದು, ಸ್ತೋತ್ರ ಮಾಡ್ತೀಯಾನೆ ಹೇಳ್ಬೋದು, ಧ್ಯಾನ ಮಾಡ್ತೀಯ ಅನ್ನೋದು ಹೇಗೆ ಹೇಳೋದು? ಮಾನಸ ವಾಸನಾ ವೇದಿಕೆಯಲ್ಲಿ ಹೃತ್ಪದ್ಮಸ್ಥಿತನಾಗಿರುವ ಭಗವಂತನನ್ನ ಆಂತರಿಕವಾಗಿ ಚಿಂತಿಸುವುದೇ ಧ್ಯಾನ. ಹೃದಯ ಪದ್ಮದಲ್ಲಿರುವ ಭಗವಂತನನ್ನ ಧ್ಯಾನ ಮಾಡುವುದು, ಸ್ತೋತ್ರ ಮಾಡುವುದು ಧ್ಯಾನ. ಸರ್ವ ಸಮರ್ಪಣೆ, ಉತ್ಸವ. ಉದ್ಧವ, ಏಕಾದಶಿಯಾದಿ ವ್ರತಾಚರಣೆ. ಭಗವಂತನ ವ್ರತಗಳು, ಏಕಾದಶಿಯಾದಿ ವ್ರತಾಚರಣೆಯನ್ನು ಮಾಡುವುದು. ನಿರಹಂಕಾರ, ದಂಭತ್ಯಾಗ ಇತ್ಯಾದಿಗಳ ಅನುಷ್ಠಾನ ಮಾಡುವುದು. ನೇರವಾಗಿ ಈ ಭಕ್ತಿಗಳಿಂದ ನನ್ನನ್ನು ಪೂಜೆ ಮಾಡೋಕ್ಕಾಗದಲೇ ಹೋದರೆ ನಾನು ಇಂಥ ಜಾಗದಲ್ಲಿ ಇದ್ದೀನಿ, ಅಲ್ಲಿ ಪೂಜೆ ಮಾಡು, ಅದು ನಂಗೆ ತಲುಪುತ್ತೆ ಅಂತ ಭಗವಂತ. ಸೂರ್ಯ, ಅಗ್ನಿ, ವಿಪ್ರ, ಗೋವು ಹಸು, ವಿಷ್ಣು ಭಕ್ತ, ಆಕಾಶ, ವಾಯು, ಜಲ, ಪೃಥ್ವಿ, ಹೃದಯ, ಸರ್ವ ಪ್ರಾಣಿಗಳು ಇದನ್ನು ಪೂಜೆ ಮಾಡು. ಇದು ಮಾಡಿದ್ರೆ ನನಗೆ ಪೂಜೆ ಮಾಡಿದಾಗೆ ಆಯಿತು. ಸೂರ್ಯನಲ್ಲಿ, ಸೂರ್ಯನೊಳಗಿರುವ ನನ್ನನ್ನು ಗಾಯತ್ರಿಯಿಂದ ಪೂಜೆ ಮಾಡೋದು. ಗಾಯತ್ರಿ ಜಪ ಇದೆಯಲ್ಲ, ಅದೇನೆ ಸೂರ್ಯನಿಗೆ ಸವಿತ್ರ ಮಂಡಲ. ಹೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖ ಚಕ್ರ. ಧ್ಯಾನ ಇದು. ಸವಿತ್ರ ಮಂಡಲ ಮಧ್ಯವರ್ತಿಯಾದ ಗಾಯತ್ರಿ ನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡು. ಅದೇ ಸೂರ್ಯನೊಳಗಿರುವ ನನ್ನನ್ನು ಪೂಜೆ ಮಾಡಿದಂತೆ.
ಇನ್ನು ವಿಶೇಷವಾಗಿ ಸೂರ್ಯ ಸ್ತೋತ್ರಗಳು ಮೊದಲಾದವೆಲ್ಲ ಹೇಳ್ಕೋ. ಸೂರ್ಯನೊಳಗಿರುವ ನನ್ನನ್ನು ಪೂಜಿಸು, ಅತಿ ಶ್ರೇಷ್ಠವಾದದ್ದು. ಅದಾಗದೆ ಹೋದರೆ ಅಗ್ನಿಯಲ್ಲಿರುವ ನನ್ನನ್ನು ಪೂಜೆ ಮಾಡು. ಆಹುತಿ, ಅಗ್ನಿಗೆ ಆಹುತಿಯನ್ನು ಕೊಡುವುದು, ಹೋಮ ಮಾಡುವುದು. 3 ವ್ಯಾಹೃತಿ ಮಂತ್ರಗಳಿವೆ ಉದ್ಧವ. ಓಂ ಭೂ ಭುವಃ ಸ್ವಹ, ಅತ್ಯಂತ ಉತ್ಕೃಷ್ಟವಾದದ್ದು. ಎಲ್ಲ ಭಗವಂತನ ವಿಚಾರಗಳು ವೇದಗಳಲ್ಲಿ ಅಡಗಿದೆ. ವೇದದ ಸಾರ ಇರ್ತಕ್ಕಂಥದ್ದು ಪುರುಷ ಸೂಕ್ತ. ವೇದದ ಸಾರ, ಪುರುಷ ಸೂಕ್ತದ ಸಾರ 3 ಅಕ್ಷರಗಳು. ಓಂ ಭೂ ಓಂ ಭುವ ಓಂ ಸ್ವಹ, ವ್ಯಾಹೃತಿ ಮಂತ್ರಗಳು. ಆ 3 ಅಕ್ಷರದ ಸಾರ ಎಲ್ಲವೂ ಕೂಡ ಗಾಯತ್ರಿ ಮಂತ್ರದಲ್ಲಿದೆ. ಅದರ ವಿಸ್ತೃತವಾದ ರೂಪ ಇರ್ತಕ್ಕಂಥದ್ದು. ಅದರ ರೂಪ ಒಂದು ಓಂಕಾರದಲ್ಲಿದೆ. ಗೊತ್ತು, ವೇದಗಳು, ವೇದಗಳ ಅರ್ಥ, ಅದಿರ್ತಕ್ಕಂತಹ ಗಾಯತ್ರಿ ಮಂತ್ರ, ವ್ಯಾಹೃತಿಗಳು, ಅದೆಲ್ಲರ ಅರ್ಥ ಒಂದು ಓಂಕಾರದಲ್ಲಿದೆ. ಅದಕ್ಕೆ ನನ್ನನ್ನು ಪೂಜೆ ಮಾಡು, ಅಗ್ನಿಯಲ್ಲಿರುವ ನನ್ನನ್ನು. ವಿಪ್ರ, ಬ್ರಾಹ್ಮಣಾರಾಧನೆ, ಬ್ರಾಹ್ಮಣ ಪೂಜೆ. ಯಾಕೆಂತ ಹೇಳಿದ್ದೆ ನಾನು 2 ಸಲ ಹೇಳಿದ್ದೀನಿ. ಆಮೇಲೆ ಇರ್ತಕ್ಕಂಥ ಅಷ್ಟು ಭಗವದ್ ರೂಪಗಳಿಗೆ, ಬ್ರಾಹ್ಮಣನ ಶರೀರದಲ್ಲಿ ಇರತಕ್ಕಂತಹ ಭಗವದ್ ರೂಪಗಳು. ಇಂತಹ ಶ್ರೇಷ್ಠವಾದ ಓಂ ಭೂ ಓಂ ಭುವ ಓಂ ಸ್ವಹ ಹೇಳ್ತಾನೆ ಮಂತ್ರ ಇದೆಯಲ್ಲ. ಈ ಮಂತ್ರವನ್ನ, ಗಾಯತ್ರಿ ಮಂತ್ರವನ್ನ ಉಪಾಸನೆ ಮಾಡುವವನು ಬ್ರಾಹ್ಮಣ, ಬೇರೆಯವನಲ್ಲ. ಅದಕ್ಕೋಸ್ಕರವಾಗಿ ನೀನು ವಿಪ್ರಾರಾಧನೆ, ಬ್ರಾಹ್ಮಣರ ಆರಾಧನೆ ವಿಶೇಷ ಮಾಡು. ಮತ್ತೆ ಗೋವಿನಲ್ಲಿರುವ ನನ್ನನ್ನು ಹುಲ್ಲು ನೀರನ್ನು ಅರ್ಪಿಸುವುದರಿಂದ ಪೂಜೆ ಮಾಡು. ಬ್ರಾಹ್ಮಣನಲ್ಲಿರುವ ನನ್ನನ್ನು ಅತಿಥಿ ಸತ್ಕಾರದಿಂದ ಪೂಜೆ ಮಾಡು. ಮತ್ತೆ ಪರಲೋಕ ಬಂಧು ವಿಷ್ಣು ಭಕ್ತ, ವಿಷ್ಣು ಭಕ್ತನನ್ನು ಯಾಕೆ ಪೂಜೆ ಮಾಡಬೇಕು? ವಿಷ್ಣು ಭಕ್ತನಾದ ನನ್ನನ್ನು ಪರಲೋಕ ಬಂಧುವೆಂದು ಪೂಜೆ ಮಾಡು. ಹೃದಯದಲ್ಲಿರುವ ನನ್ನನ್ನು, ಹೃದಯದಲ್ಲಿ ಪೂಜೆ, ನನ್ನನ್ನು ಸತ್ಕರಿಸು, ಧ್ಯಾನದಿಂದ ಪೂಜೆ ಮಾಡು. ಮುಖ್ಯ ಪ್ರಾಣನನ್ನು ಪೂಜೆ ಮಾಡಬೇಕಲ್ಲ, ಮುಖ್ಯ ಪ್ರಾಣನನ್ನ ಸರ್ವದೇವೋತ್ತಮನೆಂದು ತಿಳಿದು ಪೂಜೆ ಮಾಡು. ನನ್ನನ್ನು, ನೀರಿನಲ್ಲಿರುವ ನನ್ನನ್ನು ಜಲ ಪುಷ್ಪಗಳಿಂದ ಪೂಜಿಸು. ನಿನಗೆ ಅತಿ ಗೋಪ್ಯವಾದ ನಾನು ಹೇಳ್ತೇನೆ ಉದ್ಧವ, ನನ್ನಲ್ಲಿ ಮಾಡುವ ಸಹೃದವಾದ ಭಕ್ತಿಯೇ ಸಕಲ ದುಃಖ ಪರಿಹಾರಕವು. ಉದ್ಧವ, ನನ್ನಲ್ಲಿ ಮಾಡುವ ಅತಿ ಭಕ್ತಿ ಇದೆಯಲ್ಲ, ಆ ಭಕ್ತಿ ಎನ್ನುವುದು ಸ್ನೇಹದ ಅತಿ ಉತ್ತಮೋತ್ತಮವಾದ ಹಂತ, ಘಟ್ಟ. ಅದು ಮಹಾತ್ಮ ಜ್ಞಾನಪೂರ್ವಕ ಸದೃಢ ಪ್ರೇಮ ಪ್ರವಾಹ, ಅದು ಅದೇ ಭಕ್ತಿ. ನನ್ನಲ್ಲಿ ಮಾಡುವ ಭಕ್ತಿಯು ಎಲ್ಲ ದುಃಖವನ್ನು ಪರಿಹರಿಸುತ್ತದೆ. ಇಂತಹ ಭಕ್ತಿಪೂರ್ವಕವಾಗಿ ಸರ್ವಗುಣ ಪರಿಪೂರ್ಣನೆಂಬ ಜ್ಞಾನದಿಂದ ನನ್ನನ್ನು ಧ್ಯಾನ ಮಾಡು. ಇದೇ ಭಕ್ತಿ, ಇದೇ ನನ್ನ ಆರಾಧನೆ ಹೇಳ್ತಾ ಬಂದು ಮುಂದಕ್ಕೆ ಉದ್ಧವರಿಗೆ ಅನೇಕ ಲೋಕಗಳ ವಿಚಾರಗಳನ್ನು ಹೇಳ್ತಾ ಬಂದ. ಸ್ವಾಮಿ, ಮದ ಅನ್ನೋದು ಬೇಡ, ಕಾಮ ಅನ್ನೋದು ಬೇಡ. ಕಾಮಾದಿ ಅರಿಷಟ್ ವರ್ಗಗಳನ್ನು ದೂರ ಇಡು ಉದ್ಧವ. ಮುಕ್ತಿಯೋಗ್ಯನು ವಿಷಯಗಳಿಂದ ಮನಸ್ಸನ್ನು, ಮನಸ್ಸಿಂದ ವಿಷಯಗಳನ್ನು ಸೆಳೆಯುತ್ತಾನೆ. ಆದ ಕಾರಣ ಇದನ್ನ ಮಂತ್ರಗಳು ವಿಷಯಾಸಕ್ತಿಯನ್ನ ದೂರ ಮಾಡುತ್ತವೆ ಉದ್ಧವ. ಇದೊಂದು ತಿಳುವಳಿಕೆ ತಿಳ್ಕೊ. ಮಂತ್ರಗಳು ಪಾರಾಯಣ ಮಾಡುವುದು. ಮಂತ್ರ ಅಂದ್ರೆ ಯಾವುದು? ವೇದ ಮಂತ್ರಗಳು. ವೇದ ಮಂತ್ರದ ಮೇಲೆ ಒಂದು ಉದ್ದದ ಗೆರೆ, ಒಂದು ಅಡ್ಡಗೆರೆ ಹಾಕಿರ್ತಾರೆ. ಉದಾತ್ತ ಅನುದಾತ್ತ ಅಂತ ಅದಕ್ಕೆ ಹೆಸರು. ಅದನ್ನು ಸ್ವರಪೂರ್ಣಕವಾಗಿ ಯಾರಿಂದಲಾದರೂ ಹೇಳಿಸಿಕೋ. ಇದೇ ಉದ್ಧವ ಮಾಡಬೇಕಾದ ಕಾರ್ಯ. ನೀನು ಇದೆಲ್ಲವನ್ನು ಮಾಡಿದರೆ, ಓಂ ಎಂದು ಹೇಳಿದರೆ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಣ ಅನುಸ್ಮರಣ, ಅರ್ಜುನನಿಗೆ ಗೀತೆಯಲ್ಲಿ ಹೇಳಿರೋ ಮಾತು. ಓಂ ಎಂದು ಉಚ್ಚರಿಸೋ, ಪುನರ್ಜನ್ಮವೇ ಇಲ್ಲ ನಿನಗೆ. ಹಾಗಾದ್ರೆ ಉದ್ಧವ ಕೇಳ್ತಾನೆ, ಈ ಓಂ ಅನ್ನುವುದರಲ್ಲಿ ಅಷ್ಟು ವಿಚಾರ ಇದೆಯಾ? ಯಾವಾಗ ಬಂತಿದ್ದು? ಎಲ್ಲಿ ಬಂತು? ಯಾವಾಗಿಂದ ಪ್ರಾರಂಭ? ಬರುತ್ತಲ್ಲ ಕುತೂಹಲ. ಆಗ ಹೇಳ್ತಾನೆ ಸ್ವಾಮಿ, ಉದ್ಧವ, ನಾನು ವೈಕುಂಠದಲ್ಲಿ ಸುಮ್ಮನೆ ಮಲಗಿದ್ದವನು ಶೇಷದೇವರ ಮೇಲೆ ಏಕೋ ಇಚ್ಛೆ ಬಂತು. ಹಾವಿನ ಮಂಚವನ್ನು ಇಳಿದು ನೇರವಾಗಿ ವೈಕುಂಠದ ಬಾಗಿಲುಗಳನ್ನು ದಾಟಿ ಹಂಸನಾದೆ. ಆ ರೂಪ ಹೊರಟೋಯ್ತು ನಂದು. ಹಂಸ ಪಕ್ಷಿಯ ರೂಪ, ಹಂಸ ರೂಪದಿಂದ ಬ್ರಹ್ಮನ ಮಂದಿರಕ್ಕೆ ಬಂದೆ. ಬ್ರಹ್ಮನಿಗೆ ಗೊತ್ತಾಯಿತು. ಅವನಿಗೇನು ಗೊತ್ತಾಗೈತೆ? ಸರ್ವಜ್ಞನಾದ ಬ್ರಹ್ಮದೇವರು ಕಾಲುಗಳನ್ನು ತೊಳೆದರು. ಬ್ರಹ್ಮದೇವರು ಕೂಡಿಸಿ ನನ್ನನ್ನು ಹಂಸ ರೂಪದಿಂದ ನಾನು ಅಲ್ಲಿದ್ದೇನೆ.
ನಮಸ್ಕಾರ ಮಾಡಿದ್ರು, ಕೈ ಮುಗಿದರು, ವಂದಿಸಿದರು ಬ್ರಹ್ಮದೇವರು. ಏನು ತಂದೆಯವರು ಇಷ್ಟು ಹೀಗೆ ಬಂದ್ಬಿಟ್ಟಿದ್ದಾರಲ್ಲ, ಇದ್ದಕ್ಕಿದ್ದ ಹಾಗೆ ನೀವಾಗಿ ನೀವೇ ಬಂದಿದ್ದೀರಲ್ಲ. ಒಂದು ಮಾತು ಹೇಳಿದ್ದೆ ನಾನು ಪ್ರಥಮ ಸ್ಕಂದದಲ್ಲಿ. ಮಹನೀಯರು ಅವರಾಗಿ ಅವರೇ ಏನಾದ್ರು ಬಂದರೆ ಅದು ನಮ್ಮ ಉದ್ಧಾರಕ್ಕೆ. ಪರಮಾತ್ಮ ಅವನಾಗಿ ಅವನೇ ಬಂದಿದ್ದಾನೆ. ಯಾರಿಗೆ? ಬ್ರಹ್ಮದೇವರ ಮಂದಿರಕ್ಕೆ. ಒಂದು ವಿಚಾರ ಹೇಳಿ, ದೇವರ ಪೂಜೆ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಬ್ರಹ್ಮದೇವರು. ಎಂಥ ಪ್ರಶ್ನೆ! ಎಲ್ಲರ ಪರವಾಗಿ ದೇವರ ಪೂಜೆ ಹೇಗೆ ಮಾಡಬೇಕು? ಮಗು ಬ್ರಹ್ಮ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸು. ಎಲ್ಲಿ? ಹೃದಯದಲ್ಲಿ. ಹೃದಯದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋ. ಯಾವ ಮಾತಿನಿಂದ ಪ್ರತಿಷ್ಠಾಪನೆ ಮಾಡಲಿ? ಓಂ ಅಂತ ಹೇಳ್ಬಿಡು, ನಾನು ಅಲ್ಲಿ ಬಂದು ನಿಂತ್ಬಿಡ್ತೀನಿ. ಎಂಥ ಮಾತು ಹೇಳಿದ ಸ್ವಾಮಿ, ಓಂ ಅಂತ ಹೇಳ್ಬಿಟ್ರೆ ಸಾಕಂತ. ಹಾಗಾದ್ರೆ ಬ್ರಹ್ಮದೇವರು ಕೇಳ್ತಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ ಉದ್ಧವರಿಗೆ. ಒಂದು ಓಂ ಎನ್ನುವುದರಲ್ಲಿ ಅನೇಕ ಅರ್ಥಗಳಿದೆ. ಹಾಗಾದ್ರೆ ಹೌದು ಬ್ರಹ್ಮ, ಒಂದು ಓಂಕಾರದಲ್ಲಿ 8 ಅಕ್ಷರಗಳ ಸಮುಚ್ಚಯ ಇದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಶಾಂತ, ಅತಿಶಾಂತ, ಕಳ. ಈ 8 ಅಕ್ಷರಗಳ ಗುಂಪು ಸೇರಿದರೆ ಒಂದು ಓಂಕಾರವಾಗುತ್ತದೆ. ಈ 8 ಅಕ್ಷರಗಳ ಗುಂಪಿನಲ್ಲಿ ಒಂದೊಂದು ಅಕ್ಷರದಲ್ಲಿಯೇ ಇಷ್ಟು ಅಕ್ಷರಗಳಿದೆ. ಬ್ರಹ್ಮದೇವರು ಕೇಳಿದ್ರು, ದಯಮಾಡಿ ನನಗೆ ಹೇಳಿ ಹೇಗದು? ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತುಂಬರ, ಋಷು, ಋಜಿ, ಔರಸ ಎಲ್ಲೂ ಹೇಳ್ಕೊಂಬರು. ಅರ್ಧಗರ್ಭ ಅಂತ. ಆಮೇಲೆ ಕಪಿಲ, ಕಪತಿ, ಗರುಡಾಸನ, ಘರ್ಮಾಯ ನಮಃ. ಚಾರ್ವಾಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ನ್ಯಮಾಯ ನಮಃ. ಟಂಕಿನೇ ನಮಃ, ಟರಕ, ಢರಕ, ಢರಿಣ, ನಾತ್ಮ. ತಾರಾಯ ನಮಃ, ಥವಾಯ ನಮಃ, ದಂಡಿನೇ ನಮಃ, ನಮ್ಯಾಯ ನಮಃ. ಪರಾಯ ನಮಃ, ಫಲಿನೇ ನಮಃ, ಬಲಿನೇ ನಮಃ, ಭಗಾಯ ನಮಃ, ಮನವೇ ನಮಃ. ಯಂ ಯಜ್ಞಾಯ ನಮಃ, ರಾಮ ಲಕ್ಷ್ಮೀಪತಿ, ಶಾಂತ ಸಂವಿತ, ಷಡ್ಗುಣ, ಸಾರಾತ್ಮ, ಹಂಸಾಯ ನಮಃ. ಲಂ ಲಾಳುಕಾಯ ನಮಃ, ಕ್ಷಂ ಶ್ರೀಲಕ್ಷ್ಮೀ ನರಸಿಂಹಾಯ ನಮಃ. ಇದು ಒಂದು ಓಂಕಾರದ ಅರ್ಥ. ಅಜ ಅಂದ್ರೆ ಏನರ್ಥ ಆಯ್ತು? ಅಜ ಅಂತ ಹೇಳಿದ್ರೆ ಜನನ ಇಲ್ಲದವನು ಭಗವಂತ ಅಜ. ಆನಂದ, ಅವನ ಆನಂದವೇ ಬೇರೆ, ನಮ್ಮ ಆನಂದವೇ ಬೇರೆ. ಅವನ ಆನಂದ ಶುದ್ಧವಾದ ಆನಂದ, ಜ್ಞಾನ. ಶುದ್ಧಾನಂದೋರು ಸಂವಿದ್ಯುತಿಬಲ ಬಹುರೂದಾರ್ಯ ವೀರ್ಯಾದಿ ದೇಹಂ. ಅವನ ದೇಹವೇ ಶುದ್ಧವಾದ ಆನಂದ ಮತ್ತು ಜ್ಞಾನ. ಸಕ್ಕರೆ ಪಾಕದಲ್ಲಿ ಬೊಂಬೆಯನ್ನು ಮಾಡಿ ಇಟ್ಟು, ಸಕ್ಕರೆ ಬೊಂಬೆಯ ಯಾವ ಭಾಗದಲ್ಲಿದೆ ಅಂದರೆ ಇಡೀ ಬೊಂಬೆಯಲ್ಲಿ ಹಾಕಿದ್ಯೋ ಅವನ ಶರೀರವೇ ಶುದ್ಧವಾದ ಆನಂದ ಮತ್ತು ಜ್ಞಾನ. ಅಂಥ ಆನಂದ ಭಗವಂತ. ಇಂದ್ರ ಶ್ರೇಷ್ಠ. ಎಲ್ಲ ಅಕ್ಷರಗಳು ಬರ್ತಾ ಹೋಗುತ್ತೆ. 51 ಅಕ್ಷರಗಳು ಸೇರಿ ಒಂದು ಓಂಕಾರವಾಗಿದೆ. ನೀನು ಎಷ್ಟು ರೂಪದಲ್ಲಿ ಇರ್ತೀಯ ದೇವ್ರ ಪೂಜೆ ಏನಾದರೆ? ನಿನ್ನನ್ನು ಹೇಗೆ ಪೂಜಿಸಬೇಕು? ಕೇಶವಾದಿ 24 ರೂಪದಿಂದ ಇರ್ತೇನೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು ಇವೆಲ್ಲವೂ ಕೂಡ. ಹೇಗೆ ಅದು? ಅದನ್ನು ಆಚಾರ್ಯ ಹೇಳ್ತಾರೆ. ಇದನ್ನೇ ತರ್ತಾರೆ ತಂತ್ರಸಾರದಲ್ಲಿ ಆಚಾರ್ಯ. 4 ಅವಯವಗಳು, 4 ವಸ್ತುಗಳು. ಮೇಲ್ಗಡೆ ಬಲಗೈಯಲ್ಲಿ ಮೇಲ್ಗಡೆ ಚಕ್ರ, ಎಡಗೈಯಲ್ಲಿ ಶಂಖ. ಬಲಗೈ ಕೆಳಗಡೆ ಬಲಗೈನಲ್ಲಿ ಗದೆ, ಕೆಳಗಡೆಯ ಎಡಗೈನಲ್ಲಿ ಪದ್ಮ. ಶಂಖ, ಚಕ್ರ, ಗದಾ, ಪದ್ಮ. ಈ 4 ವಸ್ತುಗಳು ಬದಲಾವಣೆ ಆಗ್ತಾ ಹೋಗುತ್ತೆ. 24 ನಮೂನೆಯಲ್ಲಿ ಬದಲಾವಣೆ ಆಗುತ್ತೆ. ಅದೇ ಕೇಶವಾದಿ ಭಗವದ್ ರೂಪಗಳೆಲ್ಲ ಬಂದಿರತಕ್ಕಂಥದ್ದು. ಹೀಗೆ ಪೂಜೆ ಮಾಡು, ಅಭಿಷೇಕ ಮಾಡು, ಪೂಜೆ ಮಾಡು, ಅಭಿಷೇಕ. ಸಾಲಿಗ್ರಾಮಗಳಿಗೆ ಯಾವ ಆವಾಹನೆಯೂ ಬೇಕಾಗಿಲ್ಲ, ಯಾವ ಆವಾಹನೆಯೂ ಬೇಡ. ಪ್ರತಿಮಾಗಳಿಗೆ ಆವಾಹನೆ ಬೇಕು. ಇದಕ್ಕೆ ಮಾಡಬೇಕಾದ್ರೆ ಪ್ರತಿಮೆಯನ್ನ, ಆವಾಹನೆಯನ್ನ ತನ್ನ ಹೃದಯದಲ್ಲಿರುವ ಭಗವಂತನನ್ನ ಆ ಪ್ರತಿಮೆಗೆ ಆವಾಹನೆ ಮಾಡಿ ಅಭಿಷೇಕ ಪೂಜಾದಿಗಳನ್ನು ಮಾಡು. ಅಭಿಷೇಕ ಎಲ್ಲ ಆದಮೇಲೆ ಸಾಲಿಗ್ರಾಮಕ್ಕೆ ಯಾವುದೇ ಆವಾಹನೆ ಇಲ್ಲ, ಅಲ್ಲಿ ನಿತ್ಯ ಸನ್ನಿಹಿತ ಭಗವಂತ ಸಾಲಿಗ್ರಾಮದಲ್ಲಿ. ಆಗ ಉದ್ಧವ ಪೂಜೆ ಅಷ್ಟು ಮಾಡಿದ ಮೇಲೆ, ಅಭಿಷೇಕ ಆದ ಮೇಲೆ ಒರೆಸಿ, ನೀರು ಹಾಗೆ ಬೇಡ. ಹೂವು, ತುಳಸಿ, ಗಂಧ, ಅಕ್ಷತೆಗಳನ್ನು ಹಚ್ಚು. ಹೂವು ತುಳಸಿಯನ್ನು ಪೂಜೆ ಮಾಡು. ಧೂಪಾರ್ತಿಯನ್ನು ಮಾಡು, ಧೂಪಾರ್ತಿ ಆಗಬೇಕು. ಆಮೇಲೆ ನೈವೇದ್ಯಕ್ಕೆ ಇಟ್ಕೊ, ನೈವೇದ್ಯ ಮಾಡು. ನೈವೇದ್ಯ ಆದಮೇಲೆ ಮಂಗಳಾರತಿ, ಮಂಗಳಾರತಿ ಆದಮೇಲೆ ಪ್ರಾರ್ಥನೆ ಮಾಡು.
ಶ್ಲೋಕ ಭಾಗವತದ ಯಾವುದಾದ್ರೂ 4 ಶ್ಲೋಕ ಹೇಳು ಬಾಯಿನಲ್ಲಿ, ಒಂದು ತಿಂಗಳು ಹೇಳ್ಕೊಂಡ್ಬಂದ್ಬಿಡುತ್ತೆ 31ನೇ ದಿನಕ್ಕೆ. ಹೀಗೆ ಭಗವಂತನ ಪ್ರಾರ್ಥನೆ ಬೇಕಾದಷ್ಟಿದೆ. ಕಪಿಲ ಭಗವಂತನ ಪ್ರಾರ್ಥನೆಗೆ ಸಂಚಿಂತೆಯ ಭಗವತ ಶರಣಾರವಿಂದಂ. ಧ್ರುವರಾಜರು ಪ್ರಾರ್ಥಿಸಿಕೊಂಡದ್ದು ಯೊಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ. ನರಸಿಂಹದೇವರು ಆವಿರ್ಭವಿಸಿದ್ದು ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತ ಶ್ಲೋಕ. ಕೃಷ್ಣ ಆವಿರ್ಭವಿಸಿದ್ದು ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ. ಈ ಶ್ಲೋಕಗಳು ಇಷ್ಟೊತ್ತು ಕೊಡು ಸಾಕು. ಇದನ್ನು ಧ್ಯಾನ ಮಾಡು, ಶ್ಲೋಕ ಮಾಡು. ಜಿತಂತೆ ಸ್ತೋತ್ರ ಪಂಚರಾತ್ರಾಗಮದೊಂದು ನಾನು ಹಯಗ್ರೀವ ರೂಪದಿಂದ ಅದನ್ನು ಬ್ರಹ್ಮನಿಗೆ ಉಪದೇಶ ಕೊಟ್ಟೆ. 5 ಅಧ್ಯಾಯಗಳು, ತುಂಬಾ ಸೊಗಸು. ಜಿತಂತೆ ಸ್ತೋತ್ರ ಬಹು ಸರಳ. ಅದರ ಒಂದು 5 ಶ್ಲೋಕನಾರು ಮಂಗಳಾಚರಣೆ ಹೇಳು, ಭಕ್ತಿಯಿಂದ ಧ್ಯಾನ ಮಾಡು. ಮೊದಲು ಅಭಿಷೇಕಕ್ಕೆ ಮೊದಲು ತನ್ನ ಹೃದಯದಲ್ಲಿರುವ ಭಗವಂತನನ್ನ ಪ್ರತಿಮೆಗೆ ನೀನು ಕೊಟ್ಟಿದ್ದೀಯಲ್ಲ, ಈಗ ಆ ಪ್ರತಿಮೆಗೆ ಆವಾಹನೆ ಆಗಿತ್ತಲ್ಲ, ಅದನ್ನು ತಿರ್ಗಾ ನೀನು ಹೃದಯಕ್ಕೆ ತಂದುಕೋಬೇಕು. ಹೃದಯಕ್ಕೆ ತಂದುಕೊಂಡು ಪೂಜೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಪೂಜೆ ಮಾಡಿ ಸಮಾಪನ ಮಾಡು. ಮಧ್ಯದಲ್ಲಿ ದೇವರ ಪೆಟ್ಟಿಗೆಯನ್ನು ಇಡು, ಒಂದು ದೀಪ, ಒಂದು ಗಂಟೆಯನ್ನು ಇಡು. ಕೈಲಿ ಎಷ್ಟಾಗುತ್ತೋ ಅಷ್ಟು 5 ಪ್ರದಕ್ಷಿಣೆ, 8 ಪ್ರದಕ್ಷಿಣೆ ಅಷ್ಟು ನಮಸ್ಕಾರ ಮಾಡು. ಉದ್ಧವ, ಇಷ್ಟು ಮಾಡ್ತಾ ಇದ್ರೆ ನಿನ್ನನ್ನು ಎಲ್ಲ ವಿಪತ್ತುಗಳಿಂದ ಪರಿಹಾರ ಮಾಡ್ತೇನೆ. ಅಪಾಯ ಅನ್ನೋದು ನಿನ್ನ ಹತ್ರಕ್ಕೆ ಬರಲ್ಲ, ನಿನ್ನನ್ನು ಉದ್ಧರಿಸುತ್ತೇನೆ. ಎಷ್ಟು ದೂರವೋ ಇರುವ ವೈಕುಂಠ ನಿನ್ನ ಕೈಯಲ್ಲೇ ಇರುತ್ತದೆ ಎಂದ್ಬಿಟ್ಟು ಭಗವಂತ. ಎಷ್ಟು ದೂರಕ್ಕೆ ಹೋಗಬೇಕಾಗಿಲ್ಲ ವೈಕುಂಠಕ್ಕೆ. ಇದನ್ನು ಕೇಳಿ ಸನಕಾದಿಗಳಿಗೂ ಕೂಡ ಇದನ್ನು ಹಿಂದೆ ಹೇಳಿದ್ದೇನೆ ನಾನು ಅಂತ ಹೇಳಿ ಸ್ವಾಮಿ, ವೇದೋಕ್ತವಾದುದೇ ಶ್ರೇಯಸ್ಸಾಧನಗಳು. ಉದ್ಧವ, ವೇದದಲ್ಲಿ ಏನು ಹೇಳಿದೆ ಅದೇ ಶ್ರೇಯಸ್ಸಾಧನ. ಜ್ಞಾನಿಗಳ ಮತಕ್ಕೂ ನನ್ನ ಮತಕ್ಕೂ ವಿರೋಧವಿಲ್ಲ. ಬಹೂನಾಂ ಜನ್ಮನಾಮಂತೆ. ಉದ್ಧವ, ಎಷ್ಟೋ ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಜ್ಞಾನಕ್ಕಾಗಿ ಹಂಬಲಿಸ್ತಾರೆ ಅಷ್ಟೇ. ಅದರಲ್ಲಿ ಎಷ್ಟೋ ಸಾವಿರಾರು ಜನದಲ್ಲಿ ಒಬ್ಬ ಜ್ಞಾನದ ಹತ್ತಿರಕ್ಕೆ ಬರ್ತಾನೆ. ಅದರಲ್ಲಿ ಸಾವಿರಾರು ಜನರಲ್ಲಿ ಒಬ್ಬ ಜ್ಞಾನವನ್ನ ಸ್ವಲ್ಪ ತಿಳಿಯಲು ತಿಳಿತಾನೆ. ಅಂತ ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಅಲ್ಪಜ್ಞಾನಿ ಸ್ವಲ್ಪ ತಿಳಿಯುತ್ತಾನೆ. ಜ್ಞಾನ ಎನ್ನುವುದು ಅಷ್ಟು ಸುಲಭವಾಗಿ ದೊರೆಯುವುದಲ್ಲ ಎಂಬುದನ್ನು ಹೇಳ್ತಾವಿಲ್ಲ. ಧ್ಯಾನ ಪ್ರಕಾರ ಎತ್ತರವೂ ಇಲ್ಲದ ತಗ್ಗೂ ಇಲ್ಲದ ಸಮತಟ್ಟಾದ ಜಾಗದಲ್ಲಿ ಕುಳಿತುಕೋ. ಮಳೆಯ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ದರ್ಭೆ ಚಾಪೆಯ ಮೇಲೆ ಕೃಷ್ಣಾಜಿನದ ಮೇಲೆ ಕಂಬಳಿ ಅಥವಾ ಧಾವಳಿ ಹಾಕೋ, ಕೂತ್ಕೋ. ಇದು ಬುದ್ಧಿಯನ್ನು ಒಂದೇ ಕಡೆ ನೆಲೆಸುತ್ತದೆ. ಈ ರೀತಿ ಪೂಜೆ ಮಾಡು. ಅಲ್ಲಿ ಕುಳಿತುಕೊಂಡು ಧ್ಯಾನ, ತಪಸ್ಸು ಇವೆಲ್ಲ ಮಾಡು. ಕೃಷ್ಣ ಬರೀ ಉದ್ಧವನಿಗೆ ಗಂಡಸರದೇ ಹೇಳಿದಾನಲ್ಲ, ನಮ್ಮ ಗತಿ ಹೇಗೆ? ನಾವೆಲ್ಲ ಕೂತ್ಕೊಂಡು ಸಂಧ್ಯಾವನೆ ಮಾಡೋಕ್ಕಾಗತ್ತ? ಮನೆಯಲ್ಲಿ ಒಬ್ಬ ವ್ಯಕ್ತಿ ಸಂಧ್ಯಾವಂದನೆ, ಜಪ, ದೇವರ ಪೂಜೆ ಮಾಡಿ ಘಂಟಾನಾದ ಆದರೆ ಅದು ಅವನೊಬ್ಬನ್ನೇ ಉದ್ಧಾರ ಮಾಡಲ್ಲ, ಇಡೀ ಮನೆಯನ್ನೇ ಉದ್ಧಾರ ಮಾಡುತ್ತದೆ. ಇಡೀ ಮನೆಯನ್ನೇ. ಅಂಥವುದು ಪೂಜೆ ಮಾಡು, ಧ್ಯಾನ ಮಾಡು. ಹಾಗೆ ಧ್ಯಾನ ಮಾಡಿ ಜಪ ಹೆಚ್ಚು ಮಾಡ್ಕೋ. ಜಪ ಮಾಡಿಕೊಂಡಷ್ಟು ಕೂಡ ನಾನು ಪ್ರೀತನಾಗುತ್ತೇನೆ. ನನ್ನಲ್ಲಿಯೇ ಮನಸ್ಸನ್ನಿಡು. ಮುಖ್ಯ ಪ್ರಾಣನ ಸಿದ್ಧಿಯಿಂದ ಧ್ಯಾನ ಸಿದ್ಧಿ ಒದಗುತ್ತದೆ. ಮುಖ್ಯ ಪ್ರಾಣದೇವರು ಬಹಳ ಮುಖ್ಯ. ಅವರು ಮಾಡುವ ಧ್ಯಾನ, ಅವರು ಮಾಡುವ ಪೂಜೆ ಎಲ್ಲ ದೇವತೆಗಳು ಕಾದಿರ್ತಾರೆ. ಮುಖ್ಯ ಪ್ರಾಣ ನಮ್ಮ ಮಂತ್ರ ಹೇಳ್ಕೊಡೋ ಅಂತ. ಎಲ್ಲ ದೇವತೆಗಳಿಗೆ ಗುರು ಮುಖ್ಯ ಪ್ರಾಣದೇವರು. ಇನ್ಯಾಕಾಗಿರ್ಬೇಡ. ಇನ್ನು ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಪರಿಪೂರ್ಣತಮ ಕ್ರಮ ವ್ಯತಿರಿಕ್ತ. ಅದರಲ್ಲಿ ಭಗವಂತ ಅತ್ಯಂತ ಪ್ರೀತಿ ಇಟ್ಟಿರುವ ದೇವತೆ ಅಂತ ಹೇಳಿದ್ರೆ ಬ್ರಹ್ಮದೇವರು, ವಾಯುದೇವರು. ಅತ್ಯಂತ ಎಲ್ಲರನ್ನೂ ಪ್ರೀತಿಸುತ್ತಾನೆ. ಅದರ ವಿಶೇಷವಾದ ಸ್ಥಾನ. 72 ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡ್ತಾರೆ ಪ್ರಾಣದೇವರು. ನಾವು ಜಪ ಮಾಡಿದ್ರೆ ಕಣ್ಣು ಮುಚ್ಚುತ್ತೇವೆ, ನಮಗೇನು ಕಾಣಲ್ಲ. ಆದರೆ ಪ್ರಾಣದೇವರಿಗೆ ಅಷ್ಟು ಭಗವದ್ ರೂಪಗಳನ್ನು ಪ್ರತ್ಯಕ್ಷ ನೋಡ್ತಾ ಜಪ ಮಾಡುವ ಅಧಿಕಾರಿಗಳು ಯಾರಿಗಿದ್ದೀರಿ ಭಾಗ್ಯ. ಅಂಥ ಪ್ರಾಣದೇವರ ಉಪಾಸನೆ ಮಾಡ್ತಾ ಹೋಗು. ನಿನಗೆ ಬೇರೆ ಯಾವುದೇ ಭಗವದಿತರ ಬಗ್ಗೆ ನಿನಗೆ ಸಂಶಯ ಹುಟ್ಟಲ್ಲ, ಆಸಕ್ತಿಯೂ ಕೂಡ ಬರಲ್ಲ. ಉದ್ಧವ, ಆ ರೀತಿ ಮಾಡ್ತಾ ಹೋಗು. ಇನ್ನು ಭಗವಂತ ಹೇಳ್ತಾನೆ ಉದ್ಧವನಿಗೆ, ಸ್ವಾಮಿಯೇ, ಪರಮ ಋಷಿಗಳು, ಉದ್ಧವ ಹೇಳ ಮಾತು, ನಿನ್ನನ್ನು ಉಪಾಸನೆ ಮಾಡಿದ್ರು,
ಜ್ಞಾನವನ್ನ ಮೋಕ್ಷವನ್ನು ಹೊಂದುವರೋ ಅದನ್ನು ಹೇಳು. ಯಾವ ಪದಾರ್ಥಗಳಲ್ಲಿ ನಿನ್ನನ್ನು ಉಪಾಸನೆ ಮಾಡ್ತಾರೆ ಜ್ಞಾನಿಗಳು, ಎಲ್ಲೆಲ್ಲಿ ಇರ್ತೀಯ ಹಾಗಾದ್ರೆ ನೀನು ಕೇಳ್ದ ಇರ್ತಿ. ಇದನ್ನೇ ಅರ್ಜುನನೂ ಕೇಳಿದ ಈ ಪ್ರಶ್ನೆಯನ್ನು. ನೀನು ಎಲ್ಲೆಲ್ಲಿ ಇರ್ತೀಯ, ನಾನು ಅದನ್ನು ನೋಡಬೇಕು ಅಂದಾಗ ಹೇಳ್ತಾನೆ ಕೃಷ್ಣ ಇಲ್ಲಿ. ಅದಕ್ಕೆ ವಿಭೂತಿ ರೂಪ ಅಂತ ಹೆಸರು. ವಿಭೂತಿ ಅಂದರೆ ಹಚ್ಕೊಡೋದಕ್ಕಲ್ಲ ಹೆಸರು. ಭಗವಂತ ಯಾವ್ಯಾವ ಜಾಗದಲ್ಲಿ ಯಾರ್ಯಾರಲ್ಲಿ ಇದ್ದಾನೋ ಆ ಜಾಗಕ್ಕೆ ಹೆಸರು ವಿಭೂತಿ ಅಂತ. ವಿಭೂತಿ ಭೂತಿರೈಶ್ವರ್ಯೋ ಅಂತ ಅಮರಕೋಶ. ಅಮರದಲ್ಲಿ ವಿಭೂತಿ ಅಂದರೆ ಅಮರ. ಆಗ ಕೃಷ್ಣ ಹೇಳ್ದ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ. ನನಗೆ ಎಲ್ಲರೂ ಗೊತ್ತು, ಎಲ್ಲವೂ ನನಗೆ ತಿಳಿದಿದೆ. ಆದರೆ ನನ್ನನ್ನು ಮಾತ್ರ ಸಾಕಲ್ಯೇನ ತಿಳಿಯಲು ಯಾರೂ ಸಮರ್ಥರಲ್ಲ ಅಂತ ಭಗವಂತ ತಾನೇ ಹೇಳ್ಬಿಟ್ಟ. ಅಹಂ ಸರ್ವಸ್ಯ ಪ್ರಭವ. ಹಾಗಾದ್ರೆ ಎಲ್ಲೆಲ್ಲಿದೆಯಾ ನೀನು? ಹಾಗಾದ್ರೆ ಬಹಳ ಹೇಳ್ತಾ ಬರ್ತಾನೆ. ಅದರಲ್ಲಿ ಅಕ್ಷರಗಳಲ್ಲಿ ಅಕಾರದಲ್ಲಿದ್ದೇನೆ, ಯಜ್ಞಗಳಲ್ಲಿ ಜಪಯಜ್ಞದಲ್ಲಿದ್ದೇನೆ, ಪರ್ವತಗಳಲ್ಲಿ ಹಿಮಾಲಯದಲ್ಲಿದ್ದೇನೆ, ಶಿಖರದಲ್ಲಿ ಮೇರುವಿನಲ್ಲಿದ್ದೇನೆ, ಪಾಂಡವರಲ್ಲಿ ಅರ್ಜುನನಲ್ಲಿದ್ದೇನೆ, ಸರ್ಪಗಳಲ್ಲಿ ವಾಸುಕಿಯಲ್ಲಿದ್ದೇನೆ, ಯಜ್ಞದಲ್ಲಿ ಜಪಯಜ್ಞದಲ್ಲಿದ್ದೇನೆ. ಭಗವಂತ ಒಂದು ಪಟ್ಟಿನೇ ಕೊಡ್ತಾ ಇದ್ದೇನೆ ಬುದ್ಧವನಿಗೆ. ಯಜ್ಞಗಳಲ್ಲಿ ವೇದಾಧ್ಯಯನ, ವ್ರತಗಳಲ್ಲಿ ಅಹಿಂಸೆ, ಶಿಕ್ಷಕರಲ್ಲಿ ಯಮ, ಸರೋವರಗಳಲ್ಲಿ ಸಮುದ್ರ, ಆಯುಧಗಳಲ್ಲಿ ವಜ್ರಾಯುಧ. ಸ್ವಾಮಿ ಬಿಡ್ತಿರೋದು ಏನ್ರಿ ಎಲ್ಲವನ್ನೂ ಕೂಡ. ವೇದಗಳಲ್ಲಿ ಸಾಮವೇದದಲ್ಲಿದ್ದೇನೆ. ಇಲ್ಲಿ ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದ್ದಾನಲ್ಲ ವಿಭೂತಿ ಯೋಗ, ಅದಕ್ಕಿಂತಲೂ ಕೂಡ ವಿಸ್ತಾರವಾಗಿ ತನ್ನ ವಿಭೂತಿ ಯೋಗವನ್ನು ಇಲ್ಲಿ ಹೇಳ್ಕೊಂಡು ಬಂದ. ಇದರಲ್ಲೆಲ್ಲ ನಾನಿದ್ದೇನೆ ಉದ್ಧವ, ಪೂಜೆಯನ್ನು ಮಾಡು. ಆಗ ಉದ್ಧವನ ಇನ್ನೂ ಅನೇಕ ಪ್ರಶ್ನೆಗಳು, ಅದರಲ್ಲಿ ಸ್ವಾಮಿ ಕೊಟ್ಟಿರ್ತಕ್ಕಂತಹ ಈ ವೃತ್ತ ಇವೆಲ್ಲವನ್ನು ಕೂಡ ತಿಳ್ಕೊಂಡು ಮುಂದಕ್ಕೆ ವರ್ಣಾಶ್ರಮ ಧರ್ಮ ಇಲ್ಲಿಯೂ ಬಂದು ಅದು ಹೇಳಿದ್ನಲ್ಲ ನಾನು. 3, 5, 7, 11 ಈ 4 ಸ್ಕಂದಗಳು ನಮ್ಮ ಫಿಲಾಸಫಿ ಡೆಪ್ತ್ಗೆ ತಗೊಂಡು ಒಳಾಳಕ್ಕೆ ಹೋಗಿ. ಉಳಿದ ಸ್ಕಂದಗಳಲ್ಲಿ ಕಥಾಭಾಗ, ಅದರಲ್ಲೂ ತತ್ವ ಇದೆ. ಅದರಲ್ಲಿ 3, 5, 7, 11 ತತ್ವ ವಿಚಾರ, ಗೃಹಸ್ಥಾಶ್ರಮ ಧರ್ಮ, ಬ್ರಹ್ಮಚರ್ಯ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸ ಧರ್ಮ. ಇದು 7ನೇ ಸ್ಕಂದದಲ್ಲೂ ಬಂದಿದೆ. ಹೇಳಿದ್ದೆ ನಾನು ಇದನ್ನು. ಅದರಲ್ಲೆಲ್ಲ ಗೃಹಸ್ಥ ಧರ್ಮ, ಕರ್ಮವನ್ನು ಆಚರಣೆ ಮಾಡೋಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಹೇಳಿರೋದ್ರಿಂದ. ಬ್ರಹ್ಮಚರ್ಯ ಧರ್ಮ ಜ್ಞಾನಾರ್ಜನೆ ಮುಖ್ಯ ಕರ್ಮ ಹೇಳಿದ್ದಾರೆ. ಧನ್ಯೋ ಗೃಹಸ್ಥಾಶ್ರಮ ಅಂತಾರಲ್ಲ, ಬ್ರಹ್ಮಚರ್ಯ ಜ್ಞಾನಕ್ಕಾಗಿ ಕಲಿಬೇಕು. ವಾನಪ್ರಸ್ಥ ಅರಣ್ಯದಲ್ಲಿ ಬೇಯಿಸಿದ ಪದಾರ್ಥವೊಂದನ್ನು ತಿನ್ನಬಾರದು. ಸೂರ್ಯ, ಆಕಾಶ, ಗಾಳಿ, ನೆಲ, ಭೂಮಿ, ನೀರು ಇವುಗಳನ್ನೇ ಹೊಂದಿಸ್ಬೇಕು. ಅಲ್ಲಿ ಒಂದು ದೇವ್ರ ಪೂಜೆಗೆ ಅವಕಾಶ ಇಲ್ಲ, ಹೋಮಕ್ಕಿಲ್ಲ. ವಾನಪ್ರಸ್ಥ. ಸನ್ಯಾಸ ಯಾರೊಡನೆಯೂ ಸಂಪರ್ಕ ಇಲ್ಲ, ತಾನು ಮತ್ತು ದೇವರು ಎರಡೇನೆ ಇರ್ತಕ್ಕಂಥದ್ದು. ಇದೆಲ್ಲವನ್ನು ಹೇಳಿ ಭಕ್ತಿಯೋಗವನ್ನು ಹೇಳಿ ಸಜ್ಜನರನ್ನು ಉದ್ಧರಿಸುವಂತೆ ಕೇಳ್ಕೊಂಡಾಗ ಭಕ್ತಿಯೋಗ ಈಗಾಗಲೇ ನಾನೇ ಹೇಳ್ತಾ ಇದ್ದೀನಿ. ಉದ್ಧವನಿಗೆ ಹೇಳ್ದ, ನನ್ನ ಕಥೆಯಲ್ಲಿ ಶ್ರದ್ಧೆ. ಉದ್ಧವ ಮೊದಲನೇದಾಗಿ ಅದು ಬರಬೇಕು. ದೇವರ ಪೂಜೆ, ಹೋಮ, ಹವನ, ವೇದಾಧ್ಯಯನ, ಪಾಠಗಳು ಎಲ್ಲ ಆಮೇಲಾಗಲಿ, ಮೊದಲನೇದಾಗಿ ಶ್ರದ್ಧೆ ಬರಬೇಕು. ನನ್ನ ಕಥೆಯಲ್ಲಿ ಶ್ರದ್ಧೆ, ನನ್ನ ಮಹಿಮೆಗಳನ್ನು ಕೊಂಡಾಡುವುದು, ನನ್ನ ಭಕ್ತರ ಪೂಜೆ, ಅದು ಪ್ರೀತಿ ಭಗವಂತನಿಗೆ. ನನ್ನನ್ನು ಕುರಿತು ಯಾಗ ದಾನಾದಿಗಳನ್ನು ಮಾಡುವುದು. ಉದ್ಧವ, ನನ್ನಲ್ಲಿಯೇ ಮನಸ್ಸಿಟ್ಟು ಧರ್ಮವನ್ನು ಸಂಪಾದನೆ ಮಾಡು. ನಿಂದ್ಯವಾದ ಹೇಯವಾದ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡು, ತಿರುಗಬೇಡ. ಅದು ಹೊಂದುವುದೇ ಬೇಡ, ಚಿಂತಿಸುವುದೇ ಬೇಡ. ಅದರ ಬಗ್ಗೆ ಅದು ಕೆಟ್ಟದ್ದು ಅನ್ನೋದು ಬೇಡ. ಕೆಟ್ಟದ್ದು ಅನ್ಬೇಕಾದ್ರೆ ನೀನು ನೋಡಿದ್ಯಾ ಅಂದಾಗ ಆಯ್ತು, ಹಾಗಾದ್ರೆ ಕೇಳಿದ್ಯಾ ಅಂದಾಗ ಆಯ್ತು. ಕೆಟ್ಟ ವಿಷಯವನ್ನು ಕೆಟ್ಟ ವಿಷಯ ಅಂತ ಹೇಳಬೇಕಾದ್ರೆ ಅವನ ಅನುಭವಕ್ಕೆ ಬಂದಿದೆ, ಹಾಗಾದ್ರೆ ಅದು ಬೇಡ. ಉದ್ಧವ, ದೇಹಾದಿಗಳು ನಮ್ಮದು ಕೇಳ್ತಾನೆ ಸ್ವಾಮಿ. ದೇಹಾದಿಗಳು ನಾನೇ ಎಂದು ತಿಳಿಯುವನೇ ಮೂರ್ಖ. ದೇಹ ನಾನೇ ಬೇಡ. 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ನಂಟ ನೀರು ತಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು. 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68 ಜಾಯಿಂಟ್ಸು, ನಂಟ ನೀರು ತಗಲೊಡೆ ಹೃದಯದಲ್ಲಿ ಯಾವಾಗ ಇದ್ದು ಹೊರಟೋಗ್ತಾನೆ ಭಗವಂತ, ಒಣ ಹೆಂಟೆಯಲ್ಲಿ ಮುಚ್ಚುವರು. ಮಣ್ಣಲ್ಲಿ ಮುಚ್ಚುತ್ತಾರೆ, ಇಲ್ಲ ಒಂದು ಗಾಡಿ ಸೌದೆ ಹಾಕಿ ಕಟ್ಟಿಗೆಯಲ್ಲಿ ಸುಡುತ್ತಾರೆ. ಯಾಕೆ ಬೇಕಾಗಿದೆ ಈ ದೇಹ?
ದೇಹಾದಿಗಳಿಂದ ಮಮತೆ ಬೇಡ. ವೇದವೇ ಸನ್ಮಾರ್ಗ, ಅಜ್ಞಾನದ ಅಭಿವೃದ್ಧಿಯೇ ನರಕ. ಉದ್ಧವ, ಚಿತ್ತ ಚಾಂಚಲ್ಯವೇ ಅಪಮಾರ್ಗ. ಮನಸ್ಸಿನ ಚಾಂಚಲ್ಯ ಇದೆಯಲ್ಲ, ಅದೇ ಅಪಮಾರ್ಗ, ಕೆಟ್ಟದ್ದು. ಸತ್ವಗುಣದ ಅಭಿವೃದ್ಧಿಯೇ ಸ್ವರ್ಗ. ಗುರುವು ಸ್ನೇಹಿತನೂ ಆದ ನನ್ನನ್ನೇ ಅನಿಮಿತ್ತ ಬಂಧು. ಅಂತ್ಯದಲ್ಲಿ ಕೊಡೋನು ನಾನೇ ದರ್ಶನವನ್ನ. ಯಾರೂ ಸಂಗಡ ಬಾಹೋರಿಲ್ಲ, ಒಬ್ಬರು ಜೊತೆಯಲ್ಲಿ ಬರಲ್ಲ. ನನ್ನ ಧ್ಯಾನ, ನನ್ನ ದರ್ಶನವೇ ನಿನಗೆ ಶ್ರೇಯಸ್ಕರವಾದದ್ದು, ಮಂಗಳಕರವಾದದ್ದು. ಕೊನೆಯಲ್ಲಿ ನನ್ನ ದರ್ಶನವಾಗಿ ಬಿಟ್ಟರೆ, ಅಂತ್ಯದಲ್ಲಿ ನನ್ನ ಸ್ಮರಣೆ ನಿನ್ನಾಲಿಗೆ ಬಂದರೆ ಸಾಕು. ಇನ್ನು ದರ್ಶನ ಯಾವುದು? ಅಂತ್ಯ ದರ್ಶನ. ಅಂತ್ಯ ದರ್ಶನ ಆಗ ಪ್ರಾಣ ಹೋಗ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ. ದೇವರ ಚಿತ್ರಗಳನ್ನಾರು ನೋಡ್ಬೇಕಂತೆ. ಅಲ್ಲಿ ಯಾವ್ದು ತರೋದು? ಸಾಲಿಗ್ರಾಮ ಪ್ರತಿಮೆ ಯಾವುದು ಬರಲ್ಲ. ದೇವರ ಚಿತ್ರಗಳ ಫೋಟೋಗಳನ್ನಾರು ನೋಡ್ಬೇಕಂತ. ಒದ್ದಾರ ಅದು ಸಿಕ್ಕಿಲ್ವಾ? ದೇವರ ಸ್ಮರಣೆ ಮಾಡುವ ಭಕ್ತನನ್ನಾದರೂ ನೋಡು. ದೇವರ ಸ್ಮರಣೆ ಮಾಡುವ ಭಕ್ತನನ್ನಾದರೂ ನೀನು ದರ್ಶನ ಮಾಡುವಂಥವ. ನಿನಗೆ ಮುಂದಿನ ಜನ್ಮವೇ ಇಲ್ಲ, ಮುಕ್ತಿ. ಹೀಗೆ ಭಗವಂತ ಹೇಳಿ, ಶ್ರವಣಾದಿ ಶ್ರದ್ಧೆಗಳನ್ನು ಹೇಳಿ, ಮೋಕ್ಷ ಮಾರ್ಗಕ್ಕೆ ಬೇಕಾದಂತಹ ಎಲ್ಲ ಮೌಲ್ಯಾಂಶಗಳನ್ನು ಭಗವಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಕರ್ಮಯೋಗ್ಯ ಕಾಲ. ಕರ್ಮ ಬಿಟ್ಟು ಜೀವನಿಲ್ಲ. ಅದು ಗೃಹಸ್ಥಾಶ್ರಮದಲ್ಲಿಯೇ ಕರ್ಮಾಚರಣೆ. ಅದನ್ನು ಮಾಡು, ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಂತರ ಸ್ವಾಮಿ ಹೇಳ್ತಾ ಇದ್ದಾನೆ. ತತ್ವಗಳು, ಅದರ ವಿಚಾರ ಹಿಂದಿಂದೆಲ್ಲ ಬಂದಿದೆ. ಯಾಕೆ 11ನೇ ಸ್ಕಂದವನ್ನ ವೇದವ್ಯಾಸರು ಇಲ್ಲಿ ಇಟ್ಟು? ಇಲ್ಲಿ ತತ್ವ, 3 ಗುಣಗಳು, ಭಕ್ತಿ, ಜ್ಞಾನ, ಮೋಕ್ಷಕ್ಕೆ ಸಾಧನವಾದದ್ದು. ಮತ್ತೆ 2ನೇ 3ನೇ ಸ್ಕಂದದಲ್ಲಿ ಇವೆಲ್ಲ ಇಡಬಾರ್ದಾಗಿತ್ತೆ. ಅದು 11ನೇ ಸ್ಕಂದ ಆದ್ರೆ ಮಂಗಳದ ದಿನವೇ ಬರುತ್ತೆ. ಸ್ವಲ್ಪ ಸಮಯ ಇರುವಂತೂ ಪರವಾಗಿಲ್ಲ, ಹೇಳ್ತಿರೋದಾಗಿದೆ. ಸಮಯವೇ ಇಲ್ಲದೆ ಬಂದರೆ 10 ನಿಮಿಷಕ್ಕೆ ಮುಗಿದೋಗುತ್ತೆ. ಯಾವುದು 11ನೇ ಸ್ಕಂದ? 10 ನಿಮಿಷಕ್ಕೆ ಅದ್ರ ಹೆಸರು ಹೇಳಕ್ಕಾಗಲ್ಲ, ಅಂಥ ವಿಚಾರಗಳಿದೆ ಇದರಲ್ಲಿ. 2, 3ನೇ ಸ್ಕಂದ ಜಾಗದಲ್ಲಿ ಇಟ್ಟಿದ್ದಿದ್ರೆ ಏನು ಮಾಡ್ಬೋದಾಗಿತ್ತು? ಅಲ್ಲ, ಸ್ವಾಮಿ ಭಗವಂತ ಅವನಿಗೆಲ್ಲ ಗೊತ್ತಿದೆ. ಅವನಿಗೆ ಗೊತ್ತಿರೋದು ಇದರಲ್ಲಿ ಇಡೀ ಭಾಗವತ 10 ಸ್ಕಂದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ 11ನೇ ಸ್ಕಂದ ಅರ್ಥ ಆಗುತ್ತೆ ಅಂತ. 11ನೇ ಸ್ಕಂದ ಅರ್ಥ ಆಗಬೇಕಾದ್ರೆ ಮೊದಲಿಂದ ಭಾಗವತವನ್ನು ಹೇಳ್ತಾ ಹೋಗ್ಬೇಕು. ಎಲ್ಲ ಹೇಳಿದೆ. ಪಂಚರಾತ್ರದ ಪೂಜೆ, ಉದ್ಧವ ನೀನು ಈ ರೀತಿ ಪೂಜೆ ಮಾಡು ಹೇಳಿದ ಮೇಲೆ ಕೃಷ್ಣ ಉದ್ಧವನಿಗೆ ಮೈತ್ರಿಯಲ್ಲಿ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ಕೊಡ್ತಾನೆ. ಹೋಗಬೇಕಾದಾಗ ಉದ್ಧವ ಮನಸ್ಸಿಲ್ಲದೆ ಹೊರಟ. ಅಷ್ಟೊತ್ತಿಗೆ ಜರ ಎನ್ನುವ ವ್ಯಾಧ ಬಂದಾಗಿದೆ. ಕೃಷ್ಣನ ಕಾಲನ್ನು ನೋಡಿದ. ಒಂದು ಕಾಲು ನೀಡಿದ್ದಾನೆ ಕೃಷ್ಣ, ಇನ್ನೊಂದು ಕಾಲನ್ನು ಮಡಿಚಿಕೊಳ್ತಿದ್ದಾನೆ. ಆ ನೀಡಿರುವ ಕಾಲಿನ ಆ ಕೆಂಪು ಬಣ್ಣ ಇದೆಯಲ್ಲ, ಅಂಗಾಲು ಕೆಂಪಗೆ ಒಂದು ಪಕ್ಷಿಯಂತೆ ಕಾಣ್ತಾ ಇದೆ. ಜರಾವ್ಯಾಧ ನೋಡಿದ. ಯಾಕಿದೆ ಹೊಡಿಬಾರ್ದು ಈ ಪಕ್ಷಿಗೆ ಅಂತ. ಅಷ್ಟೊತ್ತು ಕಾಲೇ ಕೃಷ್ಣನಿಗೆ ಗೊತ್ತಾಯಿತು. ತನ್ನಂತೆಯೇ ಇರುವ ದೇಹವನ್ನು ನಿರ್ಮಾಣ ಮಾಡಿದ. ಅದು ಹಾಗೆ ಕೂತಿರ್ಬೇಕು, ಹಾಗೆ ಮಾಡಿದ. ತನ್ನ ಮೂಲ ರೂಪ ಪಕ್ಕಕ್ಕೆ ಬಂದ. ಜರ ಹೊಡೆದ ವ್ಯಾಧ ಬಾಣವನ್ನು. ಹತ್ತಿರಕ್ಕೆ ಬಂದ. ನೋಡ್ತಾನೆ, ಕೃಷ್ಣ ನಿನಗೆ ಎಂಥ ಅಪರಾಧ ಮಾಡಿಬಿಟ್ಟೆ ನಾನು. ಇದುವರೆ ತನಕರೂ ಕೂಡ ವಿಚಾರ ಗೊತ್ತಾಯಿತು. ಸಂಸಾರ ಮೋಚಕವಾದ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದೆ. ಇದನ್ನು ಅನುಸಂಧಾನ ಮಾಡುವವರೆಲ್ಲರೂ ಮುಕ್ತರಾದ ಮೇಲೆ ಜನರಿಗೆ ಮೋಕ್ಷದ ಹಾದಿಯನ್ನು ಹೇಳಿಕೊಟ್ಟಿದೆಯಲ್ಲ ನೀನು. ಇದಕ್ಕಿಂತ ದೊಡ್ಡದಿನ್ ಯಾವುದಿದೆ ಇನ್ನು? ಇದನ್ನು ಉಪದೇಶಿಸುವವನು ನನ್ನನ್ನೇ ಹೊಂದುತ್ತಾನೆ. ಪ್ರತಿದಿನವೂ ಶ್ರದ್ಧೆಯಿಂದ ಅಧ್ಯಯನ ಮಾಡು ಈ ಸ್ಕಂದವನ್ನು. ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡು. ಉದ್ಧವ, ಜ್ಞಾನಿಯಾಗಿ ಪಾವನನಾಗಿ ಪರಮ ಭಕ್ತಿಯಿಂದ ಅವನು ಉದ್ಧರಿಸುತ್ತಾನೆ ಅಂತ ಹೇಳಿ ಕೊನೆಗೆ ಎಲ್ಲರೂ ಹೊರಟು ಅಂತ ಗೊತ್ತಾಯಿತು. ಜರ ಎನ್ನುವ ವ್ಯಾಧ ಅಷ್ಟೊತ್ತು ಬಂದ. ಅಲ್ಲಿ ಸರಿಯಾಗಿ ಹೊಡೆದ. ಕೃಷ್ಣನಿಗೆ ಬಾಣವನ್ನು ಬಿಟ್ಟ. ಬಾಣ ಬಿಟ್ಟ ಮೇಲೆ ಅಲ್ಲಿ ಬಂದು ನೋಡ್ತಾನೆ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಕೃಷ್ಣ. ನಿನ್ನ ಪಾದಕ್ಕೆ ನಾನು ಹೊಡೆದು ಬಿಟ್ಟನಲ್ಲ. ಇಲ್ಲ ಕಣೋ, ನೀನು ಸರಿಯಾಗಿ ಮಾಡಿದ್ಯಾ, ಕೂತ್ಕೊಳ್ಳಿ. ಆಗ ಭಗವಂತ ಒಳ್ಳೆ ವಿಮಾನವನ್ನು ತರಿಸಿ ಅವನನ್ನು ಹತ್ತಿಸಿ ಹೋಗ ವೈಕುಂಠಕ್ಕೆ ಅಂತ ಕಳಿಸ್ತಾನೆ. ಜರ ಎನ್ನುವ ವ್ಯಾಧ ಯಾರು? ಭೃಗು ಋಷಿಗಳೇ ಜರ ಎನ್ನುವ ವ್ಯಾಧನಾಗಿ ಬಂದಿರೋದು. ಮುಂದೆ ಅದೇ ಜರ ಎನ್ನುವ ವ್ಯಾಧನೇ ವಿಜಯದಾಸರಾಗಿ ಬಂದಿರತಕ್ಕಂಥದ್ದು. ವಿಜಯದಾಸರ ಹಿಂದಿನ ಜನ್ಮಗಳು, ಅವತಾರಗಳೆಲ್ಲವೂ ಕೂಡ ಹೀಗೆ ಕೃಷ್ಣ ತನ್ನ ಮೂಲ ರೂಪಕ್ಕೆ ಜನ ಏನು ತಿಳ್ಕೊಂಡ್ರು? ಕೃಷ್ಣ ಪರಂಧಾಮ ಹೊರಟೋದ.
ಹೋಗ್ಲಿ, ಭಗವಂತ ಹೋಗ್ತಾನೆ. ಸತ್ಯ ಶಾಶ್ವತ ಅಚಲ ಅಪ್ರಮೇಯ. ಯುಕ್ತಂ ಹರೇರ್ ಭಗವತೋ ರುಚಿರಾವತಾರ ವೀರ್ಯಾಣಿ ಚಾಸ್ಯ ಚರಿತಾಂಚ ಸಮ್ಮತಾನಿ ಅನ್ಯತ್ರ ಚೇಹತೆ ಸುತಾನಿ ಗೃಹನ್ ಮನುಷ್ಯೋ ಪರಾಂ ಭಕ್ತಿ ಪರಾಂ ಪರಮಹಂಸ ಗತೋಲಭೇದ. ಇದರ ಫಲಶ್ರುತಿಯನ್ನು ಶುಕರು ಈ ಶ್ಲೋಕದಲ್ಲಿ ಹೇಳಿ ಇದನ್ನು ಸದಾ ಓದ್ತಾ ಇರಿ, ಅಧ್ಯಯನ ಮಾಡ್ತಾ ಇರಿ. ಪರಮಾತ್ಮ ಉದ್ಧವನಿಗೆ ಹೇಳಿದ ವಿಚಾರಗಳು ಕೆಲವಾದರೂ ಮನಸ್ಸಲ್ಲಿ ಶಾಶ್ವತವಾಗಿರಲಿ, ಯಾವುದೇ ಕಷ್ಟಗಳು ಬರಲ್ಲ ಅಂತ. ಮುಂದಕ್ಕಿನ್ನ ದ್ವಾದಶ ಸ್ಕಂದ, 12ನೇ ಸ್ಕಂದ. ಶೀರ್ಷಕೋವಾಚ ಯೋಗ್ಯೋ ನಿಪುಂಜಯೋ ನಾಮ ಭವಿಷ್ಯೋತ ಬಾರ್ಹಕೃತಃ ತಸ್ಯ ಮಾಧ್ಯಸ್ತು ಶುನಕೋ ತತ್ವ ಸ್ವಾಮಿನ ಮಾತ್ಮಜಃ ಅಂತ ಕೇಳಿದ್ವಿ. ಆಗ ಶುಕರು ಪರೀಕ್ಷಿತ್ ರಾಜನಿಗೆ ಇಷ್ಟೆಲ್ಲವನ್ನು ಹೇಳಿದ್ರು. ಆಗ ಪರೀಕ್ಷಿತ್ ರಾಜ ಕೇಳ್ಕೊಂಡ, ಸ್ವಾಮಿ ಯುಗಧರ್ಮ ಹೇಳಿ ಸ್ವಾಮಿ. ಯುಗಧರ್ಮ ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲಿ ಆಯಾಯ ಯುಗದಲ್ಲಿ ಏನೇನಾಯಿತು ಏನೇನಾಗುತ್ತೆ, ಜನರು ಹೇಗಿರ್ತಾರೆ ಇವೆಲ್ಲ ಹೇಳ್ಕೊಂಡು ಬಂದು. ಕೃತಯುಗದಲ್ಲಿ ಕೃತ ಯಾರು ಏನಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನೇನಂತೀವಿ ನಾವು? ಕೃತಕೃತ್ಯರು ಅಂತೀವಿ. ಕೃತಕೃತ್ಯರು ಮಾಡಿ ಮುಗಿಸಿದರು. ಏನಾದರೂ ಲೋಪದೋಷ ಇದ್ರೆ ಏನೇನು ಮಾಡ್ತೀವಿ? ಆಗ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಯಾಕೆ? ಲೋಪದೋಷಗಳೆಲ್ಲ ಹೋಗಿ. ಯಾವ ದೋಷ? ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಧ್ಯಾನ ನೇಮ ಲೋಪ ದೋಷ, ಇಷ್ಟು ಲೋಪದೋಷಗಳು ಹೋಗ್ಬೇಕಾದ್ರೆ ಈ 3 ಹೆಸರುಗಳನ್ನ 9 ಸಲ ಹೇಳಿದ್ರು. 3 ಸಲ ಹೇಳಿಬಿಟ್ರೆ ದೋಷ ಹೋಗುತ್ತೆ. ಕೃತಯುಗದಲ್ಲಿ ಈ ಮಂತ್ರವನ್ನೇ ಹೇಳ್ಕೋಬೇಕಾಗಿಲ್ಲ ಯಾರನ್ನೇ. ಯಾಕೆ? ಲೋಪದೋಷವೇ ಇಲ್ಲದಂತೆ ಕಾರ್ಯ ಮಾಡುತ್ತಿದ್ದ ಭಕ್ತರು ಕೃತಯುಗದಲ್ಲಿ ಇದ್ದರು. ತ್ರೇತಾಯುಗಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಧರ್ಮ ಕೆಡ್ತಾ ಬಂತು. ಕಾಲ ಭಾಗ ಅಧರ್ಮ, ಮುಕ್ಕಾಲ ಭಾಗ ಧರ್ಮ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಅರ್ಧ ಧರ್ಮ ಅರ್ಧ ಅಧರ್ಮ. ಇನ್ನ ಕಲಿಯುಗದಲ್ಲಿ ಹೇಗೆ? ಸತ್ಯ ಧರ್ಮ ವಿಹೀನರು ಮೊದಲನೇದಾಗಿ ಅದನ್ನು ಬಿಡ್ತಾರೆ. ಸತ್ಯ ಬೇಡ, ಧರ್ಮ ಬೇಡ, ಸತ್ಯ ಧರ್ಮ ವಿಹೀನರು. ಅನರ್ಥರು, ಯಾವುದಕ್ಕೆ ಏನು ಅರ್ಥ ಮಾಡ್ಕೋಬೇಕು ಅದನ್ನು. ಒಂದು ಪದಕ್ಕೆ ಅರ್ಥ ಇದೆ, ಸಿನಾನಿಮ್ ಅಂತ ಸರಿಯಾದ ಅರ್ಥ, ಪರ್ಯಾಯ ಅರ್ಥ ಇದೆ, ವಿರೋಧವಾದ ಅರ್ಥ ಇದೆ, ವಿಸ್ತಾರವಾದ ಅರ್ಥ, ಅವಯವಾರ್ಥ ಇದೆ, ಸಮಾಸಾರ್ಥ ಇದೆ. ಎಷ್ಟು ಅರ್ಥಗಳಿದೆ ಒಂದು ಪದಕ್ಕೆ. ಇಷ್ಟ ಅರ್ಥಗಳಿದ್ರೂ ಕೂಡ ನಾವು ತಿಳ್ಕೊಂಬೋದು ಅಪಾರ್ಥವೇ. ನಾವು ಬಂದ್ಬಿಟ್ಟಿದೆ ತಲೆಗಳು. ಯಾವುದು? ಕಲಿಯುಗದಲ್ಲಿ ಅನರ್ಥರು, ಕುಜನಾನುರಕ್ತರು. ಕುಜನ ಅನುರಕ್ತರು ಅಂದ್ರೆ ಕ್ರೌರ್ಯ, ದ್ವೇಷ, ಹಿಂಸೆ. ಹಿಂದಿನ ಕಾಲದಲ್ಲಿ ಪೇಪರ್ ಬಂದ್ಬಿಟ್ಟಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕೊಲೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಭಯ, ಅಯ್ಯೋ ನಮ್ಮನೆ ಬೀದಿಲೇ ಎಲ್ಲ ಬಿಟ್ಟಿದೆಯೋ ಅಂತ. ಅಷ್ಟಿದಾಗಿತ್ತು. ಸ್ವಲ್ಪ ಬರೋದು ಪೇಪರ್ ಕೊನೆಯಲ್ಲಿ. ಇವತ್ತು ಪೇಪರ್ ತುಂಬ ಅದೇನೆ, ಯಾವ ಕಡೆ ಮಾಡ್ತಿದೆ. ಕುಜನ ಅನುರಕ್ತರು. ದಾನಿಗಳು ದುಷ್ಪಾತ್ರರಲ್ಲಿ. ಯಾರಿಗೆ ಬೇಕು ದಾನ ಅದನ್ನು ಕೊಡಬೇಕು, ಸಾರ್ಥಕವಾಗುತ್ತೆ. ಯಾರಿಗೆ ಬೇಡ ಅವರಿಗೆ ತುಂಬಿ ತುಂಬಿ ಕೊಡುವುದ ದುಷ್ಪಾತ್ರರಲ್ಲಿ. ದಾನಂ ಧ್ರುವಂ ಪಾತ್ರ ಗುಣಾನುಕೂಲ್ಯ. ದಾನಂ ಧ್ರುವಂ. ಮಧ್ಯಗೇಹ ಭಟ್ಟರಿಗೆ ಒಂದು ಮಗುವಾಯಿತು. ಮಗುವಿಗೆ ವಾಸುದೇವ ಅಂತ ಹೆಸರಿಟ್ಟರು ಪಾಚಕದಲ್ಲಿ. ಆಗ ಅಲ್ಲಿದ್ದಂತಹ ತೋಟಂತಿಲ್ಲಾಯ ಅಂತ ಅವರ ಹೆಸರು. ತುಂಬ ಹಸುಗಳು ಕಟ್ಟಿದ್ರು. ಭಟ್ರಿಗೆ ಇವತ್ತು ಮಗುವಾಗಿದೆ, ಈ ಸಂದರ್ಭದಲ್ಲಿ ನಾನೊಂದು ಹಸು ಯಾಕೆ ಕೊಡಬಾರ್ದು ಅವರಿಗೆ ಅಂತ ಗೋದಾನ ಮಾಡಿದ್ರು. ಅದಲ್ಲ ಸಮಯ ಅಂದರೆ ದಾನಂ ಧ್ರುವಂ, ಗೋದಾನವನ್ನು ಮಾಡಿದ್ರು ಹಾಲು ಕರೀತಾರೆ. ಇದು ಗೊತ್ತಾಯಿತು. ಆಚಾರ್ಯರು ಮುಂದೆ ದೊಡ್ಡವರಾದ ಮೇಲೆ ಆಚಾರ್ಯರು ಅವರನ್ನು ಕರೆಸಿದ್ರು. ಅವರು ಬರಲಿಲ್ಲ, ಅವರ ಮೊಮ್ಮಗ ಬಂದ. ನಿಮ್ಮ ತಾತ ನಮಗೊಂದು ಹಸು ಕೊಟ್ಟಿದ್ರಪ್ಪ ದಾನ, ಎಷ್ಟು ಒಳ್ಳೆಯ ಹೆಸರನ್ನು ಕೊಟ್ಟು ಮಧ್ವಾಚಾರ್ಯರು ಒಂದು ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಅವನಿಗೆ ಕೊಟ್ಟರು, ಪೂಜೆ ಮಾಡಬಂದ. ಆಚಾರ್ಯರ ಹಸ್ತದಿಂದ ಪೂಜೆ ಬಂದ್ರೆ ಇನ್ನೇನ್ರಿ. ಅದು ತಾವರೆಯ ಮೊಗ್ಗು ಮುಚ್ಚಿದ್ರೆ ಮೇಲ್ಗಡೆ ಸ್ವಲ್ಪ ಹೊತ್ತು ಬಿಟ್ಟರೆ ಆ ಮೊಗ್ಗು ಅರಳುತ್ತದೆ, ಪ್ರತಿಮೆಗೆ ಕಾಣ್ತ. ಬೆಳ್ಳಿಯ ಪ್ರತಿಮೆ, ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಕೊಟ್ಟರು. ನೋಡಿ, ಒಂದು ಸಲ ದಾನ ಕೊಟ್ಟಿದ್ದು ಎಷ್ಟು ಸಾರ್ಥಕವಾಯಿತು. ಕಲಿಯುಗದಲ್ಲಿ ದಾನಿಗಳು ದುಷ್ಪಾತ್ರರಲ್ಲಿ, ಮಿಥ್ಯಾಜ್ಞಾನವಾದಿಗಳು. ಮಿಥ್ಯಾಜ್ಞಾನ ಏನೇನೋ ಇರುತ್ತೆ, ಏನೇನೋ ತಿಳ್ಕೊತೀವಿ, ಏನೇನೋ ಮಾಡ್ತೀವಿ, ಅದನ್ನು ವಾದ ಮಾಡ್ತೀವಿ.
ನಾನು ಹೇಳೋದೇ ಕೇಳಬೇಕು ಅಂತೀವಿ. ಮಿಥ್ಯಾ ಜ್ಞಾನ ಕಲಿಯುಗದಲ್ಲಿ ತುಂಬಿದೆ. ಅಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಅದನ್ನು ಮನನ ಮಾಡಿಕೊಂಡ್ರು ಸಾಕಾಗಿದೆ. ಕಲಿಯುಗದ ಮನುಷ್ಯರು ಎಲ್ಲ ಈ ಧರ್ಮ. ಹೀಗೆ ಕೃತಯುಗದಲ್ಲಿ ಹೀಗಿದ್ದದ್ದು ಕಲಿಯುಗಕ್ಕೆ ಬರೋ ಹೊತ್ತಿಗೆ ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಇನ್ನೊಂದು ಅಶುದ್ಧಿ ಹೋಗುತ್ತೆ. 4,32,000 ವರ್ಷಗಳು ಕಲಿಯುಗ. ಅದರಲ್ಲಿ ಇನ್ನೂ 6,000 ವರ್ಷ ಕಳೆದಿದ್ದೀವಿ. ಇನ್ನು 4,26,000 ವರ್ಷ ಹೇಗೆ. ಇನ್ನು ಈಗ ಪ್ರಾರಂಭ ಆಗಲೇ ಅನ್ಕೋತಾ ಇದ್ದೀವಿ, ಅಯ್ಯೋ ಕಾಲ ಕೆಟ್ಟೋಯ್ತು ಬಿಡಿ. ಕಾಲ ಕೆಟ್ಟಿಲ್ಲ, ಕೆಡಕ್ಕೆ ಶುರುನೂ ಆಗಿಲ್ಲ. ಇನ್ನೂ ಪೂರ್ತಿ ಕೆಟ್ಟ ಮೇಲೆ ನಾವು ಬದುಕಿರೋಕ್ಕೆ ಸಾಧ್ಯನ? ಭಗವಂತ ರಕ್ಷಣೆ ಮಾಡ್ತಾನೆ. ಮೊದಲಿನಿಂದ ಅವನ ಪೂಜೆ, ಧ್ಯಾನ, ಜಪ, ದಾನದಲ್ಲಿದ್ದರೆ ಅವನು ನಮ್ಮನ್ನು ರಕ್ಷಿಸುತ್ತಾನೆ. ಈ ಯುಗ ಧರ್ಮವೆಲ್ಲವನ್ನೂ ಕೂಡ ಶುಕರು ಪರೀಕ್ಷಿತ ರಾಜನಿಗೆ ಹೇಳಿ, ಮುಂದಕ್ಕೆ ಇನ್ನೇನಾದ್ರು ನಾನು ಹೇಳಬೇಕಿರಪ್ಪ, ಕೇಳ್ತೀಯ ಏನಾದರೂ? ಸ್ವಾಮಿ, ಈ ಮಾರ್ಕಂಡೇಯರು ಪ್ರಳಯದಲ್ಲೂ ಕೂಡ ಎಚ್ಚರವಾಗಿದ್ದರಂತೆ, ಪ್ರಳಯದಲ್ಲಿ ಬದುಕಿದ್ರಂತೆ. ಅವ್ರು ಹೇಗೆ? ಆಗ ಮಾರ್ಕಂಡೇಯರ ಚರಿತ್ರೆ, ಮೃಕಂಡು ಋಷಿಯ ಮಗ ಮಾರ್ಕಂಡೇಯ. ಪ್ರಳಯ ಆದಮೇಲೆ ಯಾರೂ ಬದುಕಿರೋದಿಲ್ಲ, ಯಾರೂ ಇರೋದಿಲ್ಲ, ಎಲ್ಲ ಜಲಮಯ. ಅದನ್ನು ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಆಯಿತು? ಲೋಕಗಳೆಲ್ಲವೂ ಕೂಡ ಬಿಸಿಲಿನ ಬೇಗೆಯಿಂದ ತತ್ತರಿಸುತ್ತವೆ. ಅಷ್ಟು ಬಿಸಿಲು. ಯಾವ ಮಟ್ಟದ ಬಿಸಿಲು ಅಂದರೆ ಭೂಮಿನೇ ಸೀಳು ಬಿಟ್ಟುಬಿಟ್ಟಿದೆ. ಒಬ್ಬರು ಬಿದ್ದು ಹೋಗೋ ಹಾಗೆ ಭೂಮಿ ಸೀಳು ಬಿಡೋ ಬಿಸಿಲು ಅಂದರೆ ಯಾವ ಮಟ್ಟದಾಗಿರ್ಬೇಕು? ಜನ ತಡ್ಕೊಳಕ್ಕಾಗಲ್ಲ ಅದನ್ನು. ಆ ನಂತರ ಏನಾಯಿತು? ಎಲ್ಲಿಲ್ಲದ ಗಾಳಿ, ಬಿಲ್ಡಿಂಗ್ಗಳೇ ಬಿದ್ದೋಗ್ಬಿಡ್ಬೇಕಂಥ ಗಾಳಿ. ಅದ ಹಿಂದೆ ಗಾಳಿ ಆದ ಮೇಲೆ ಮಳೆ, ದೊಡ್ಡದಾದ ಹನಿಗಳನ್ನು ಕೂಡಿದ ಮಳೆ ಬಂತು. ಆ ಮಳೆಯಿಂದ ಎಲ್ಲ ಜಲಾವೃತ ಆಗೋಯ್ತು. ಆಗ ಪರಮಾತ್ಮ ಬಂದಿದ್ದ ಮಾರ್ಕಂಡೇಯರ ಆಶ್ರಮಕ್ಕೆ. ಏನು ಬೇಕು ನಿನಗೆ? ಆ ಪ್ರಳಯ ಆದಾಗ ಜಗತ್ತು ಹೇಗಿರುತ್ತೋ ನೋಡಬೇಕು. ಇದೆಲ್ಲೇ ಸಾಧ್ಯ? ಯಾರು ಕೇಳಿಲ್ಲ ಇವರವನ್ನ. ನಾನು ಸತ್ತ ಮೇಲೆ ಕನ್ನಡಿಯಲ್ಲಿ ನಾನು ನೋಡಿಕೊಳ್ಳಬೇಕು. ಹೇಗೆ ಸಾಧ್ಯ? ಹೇಗೆ ಕಾಣಿಸುತ್ತೆ? ನೀವು ಹೊಂದತ್ತೆ ವಿಚಾರ ಅಲ್ಲ. ಆಗ ಮಾರ್ಕಂಡೇಯರಿಗೆ ಹೇಳ್ತಾರೆ, ಸ್ವಾಮಿ ಹೋಗು ನೋಡ್ಕೊಳ್ಳು. ಎಲ್ಲ ಜಲಮಯವಾಯಿತು, ಪ್ರಳಯವಾಗಿ ಬಿಡ್ತು. ಆಗ ಸ್ವಾಮಿ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ವಾನ. ಬಾಲಕೃಷ್ಣ, ಲಕ್ಷ್ಮಿಗೆ ನಾಶ ಎಂಬುದಿಲ್ಲ, ಯಾರಿಗೂ ಇಲ್ಲ. ಇನ್ನು ಬ್ರಹ್ಮದೇವರೇನು ಹೇಳಿ ಎಲ್ಲರೂ ನಾಶ ಕೊಟ್ಟಾಗ್ತಾರೆ, ಅಕ್ಷರಲ್ಲ. ಹಾಗಾದರೆ ಅಮಾಲದೆಲೆ ಲಕ್ಷ್ಮಿಯ ರೂಪದಲ್ಲಿ ತೇಲಿಕೊಂಡು ಬಂತು. ಅದರ ಮೇಲೆ ಬಾಲಕೃಷ್ಣನಾಗಿ ಭಗವಂತ ಮಲಗಿದ್ದಾನೆ. ಆಗ ಎಲ್ಲ ಜಲಮಯ. ಅವರ ಆಶ್ರಮವೂ ಕೂಡ ಮುಳುಗೋಗಿದೆ. ಮಾರ್ಕಂಡೇಯರು ಹೇಗೋ ಕೂತಿದ್ದಾರೆ. ಅವನ ಉದರದೊಳಕ್ಕೆ ಹೊರಟೋದು ಪ್ರಳಯ. ಅವನೊಬ್ಬ ಇದ್ದಾನೆ ಶಾಶ್ವತ. ಅವ ಪ್ರಳಯದಲ್ಲಿ ಭಗವಂತನ ಉದರದಲ್ಲಿ ಎಲ್ಲ ಕಡೆಯೂ ಕೂಡ ಓಡಾಡಿದ್ರು. ಭಗವಂತನ ಚಠರ ಎಲ್ಲ ಓಡಾಡಿದ್ರು. ಅವನ ಕುತ್ತಿಗೆಗೆ ಬಂದರು. ಅದು ಹೇಗೋ ಮೂಗಿನಿಂದ ಈಚೆಗೆ ಬಂದ್ಬಿಟ್ರು ಯಾರು? ಮಾರ್ಕಂಡೇಯರು. ನೋಡ್ತಾರೆ, ಅವರ ಆಶ್ರಮ ಎಲ್ಲ ಅಲ್ಲೇ ಇದೆ. ಒಂದು ಕ್ಷಣ ಮಾತ್ರದಲ್ಲಿ ಅವರಿಗೆ ಪ್ರಳಯದ ದರ್ಶನವಾಯಿತು. ಮಾರ್ಕಂಡೇಯರಿಗೆ ಸಂತೋಷವಾಯಿತು. ಪ್ರಳಯದಲ್ಲಿಯೂ ಕೂಡ ಮಾರ್ಕಂಡೇಯರು ಚಿರಂಜೀವಿಗಳು. ಮಾರ್ಕಂಡೇಯ ಪುರಾಣ ಅಂತಲೇ ಇದೆ. ಅದನ್ನು ಇಲ್ಲಿ ಸ್ವಲ್ಪ ತರ್ತಾರೆ ವೇದವ್ಯಾಸರು. ಶುಕರು ಕೇಳಿದರು ಪರೀಕ್ಷಿತ ರಾಜನಿಗೆ, ಇನ್ನೇನಾದ್ರು ನಾನು ಹೇಳೋದಿದೆಯಾ, ಕೇಳ್ತೀಯಾ? ಇಲ್ಲ ಸ್ವಾಮಿ, 7 ದಿನಗಳಿಂದ ನಿಮ್ಮಿಂದ ಸಾಕಷ್ಟು ನಾನು ವಿಚಾರವನ್ನು ತಿಳ್ಕೊಂಡೆ, ಧನ್ಯನಾದೆ ನಾನು ಅಂತ ಹೇಳಿಬಿಟ್ಟು ನೇರವಾಗಿ ಹೊರಟೋಗ್ತಾರೆ. ಅಪ್ಪಟ ವೈರಾಗ್ಯ. ಏನೊಂದನ್ನು ಕೇಳಲ್ಲ, ಏನನ್ನು ಅಪೇಕ್ಷಿಸುವುದಿಲ್ಲ, ಏನನ್ನು ಮನಸ್ಸಿಗೆ ತೊಗೊಳ್ಳೋದಿಲ್ಲ. ಅದು ವೈರಾಗ್ಯದ ಲಕ್ಷಣ. ಆ ವೈರಾಗ್ಯವನ್ನು ಹೊಂದಿ ನೇರವಾಗಿ ಹೊರಟೋದ್ರು ಶುಕರು. 7 ದಿನ ಕೂತಿದ್ದೇ ಹೆಚ್ಚವರು. ಹಗಲು ರಾತ್ರಿ ಎನ್ನದೆ 24 ಗಂಟೆ ನಮ್ಮ ಲೆಕ್ಕದಲ್ಲಿ ಬಚ್ಚಿಟ್ಕೊಳ್ಳೋಣ ಹೋಗಲಿ. 7 ದಿನ ಅಂದರೆ 24x7 168 ಗಂಟೆಗಳ ಕಾಲ ಕೇಳಿದ್ದಾರಲ್ಲ ಮಹಾನುಭಾವ. ಆ ನಂತರ ಸೂತರು ಶೌನಕರಿಗೆ ಇಷ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ 7 ದಿನ ಆಯಿತು. ಶಾಪ ಇದೆಯಲ್ಲ, ಬರಬೇಕಲ್ಲ ಶಾಪ. ಅದಕ್ಕಾಗಿ ಬ್ರಾಹ್ಮಣ ಶಾಪ, ಶೃಂಗಿ ಕೊಟ್ಟ ಶಾಪ. ನಮ್ಮ ಅಪ್ಪನ ಕೊರಳಿಗೆ ಯಾರು ಹಾವನ್ನು ಸುತ್ತಿದ್ದಾರೋ ಇನ್ನು 7 ದಿನದಲ್ಲಿ ಅವನ ಮರಣ ಹೊಂದಿದೆ. 7ನೇ ದಿನ ಎಲ್ಲರೂ ಕಾಯ್ತಾ ಇದ್ದಾರೆ. ಹೇಗೆ ಸಾಯ್ತಾರೆ, ಹೇಗೆ ಸಾಯ್ತಾರೆ ಇವರು, ಏನಾಗುತ್ತೆ ಇವರಿಗೆ ನೋಡ್ತಾ ಹೋಗ್ತಾರೆ. ಆ ನೋಡ್ತಾ ಹೋದಾಗ ಇದ್ದಕ್ಕಿದ್ದಂತೆಯೇ ಸಿದ್ಧವಾಗ್ತಾ ಇದ್ದಾನೆ ಸರ್ಪ ಕಚ್ಚುವುದಕ್ಕೆ. ಅವನೇ ತಕ್ಷಕ ಬರ್ತಾ ಇದ್ದಾನೆ. ಬರ್ತಾ ಇದ್ರೆ
ಒಬ್ಬ ಬ್ರಾಹ್ಮಣ ದಾರಿಯಲ್ಲಿ ಬಹಳ ತೇಜಸ್ವಿ, ಬ್ರಹ್ಮ ತೇಜಸ್ವಿದೆ ಅವನಲ್ಲಿ. ಯಾರಪ್ಪ, ಎಲ್ಲಿಗೆ ಇಷ್ಟು ವೇಗವಾಗಿ ಹೋಗ್ತಾ ಇದೆಯಾ ಅಂತ ಕೇಳಿದ ಬ್ರಾಹ್ಮಣ. ಅವನ ಹೆಸರು ಕಾಶ್ಯಪ. ಆಗ ಇವತ್ತು ಪರೀಕ್ಷಿತ ರಾಜನಿಗೆ 7ನೇ ದಿನ ಆಗ್ತಾ ಇದೆ, ಅವನು ಕಚ್ಚಬೇಕಾಗಿದೆ, ಶಾಪ ಇದೆ, ನಾನು ಅವನ್ನ ಕಚ್ಚಕ್ಕೆ ಹೋಗ್ತಾ ಇದ್ದೀನಿ ಅಂತ ತಕ್ಷಣ ಸತ್ಯ ಹೇಳ. ಈ ಬ್ರಾಹ್ಮಣ ಅವನನ್ನ, ಏನಪ್ಪ ಕಚ್ಚುತ್ತೀಯ ನೀನು, ಹೋಗ್ಬಿಡ್ತಾನಲ್ಲ ಮಹಾರಾಜ, ಅಷ್ಟು ಬಲ ಇದೆ ನಿನ್ನಲ್ಲಿ. ಹೌದು ಇದೆ ಎಂದ ತಕ್ಷಕ. ಕಾಶ್ಯಪ ಹೇಳ್ತಾನೆ, ನೀನು ಯಾವ ಬಗೆಯಲ್ಲಾದರೂ ಕಚ್ಚು, ನಾನು ಅವನ್ನ ಉಳಿಸ್ತೇನೆ ಅಂತ. ಅಬ್ಬ, ಉಳಿಸ್ತೀಯೇನೋ ನೀನು? ಹೇಗೆ? ಪರೀಕ್ಷೆ ಆಗಲಿ ನೋಡಿ. ಒಂದು ಸೊಂಪಾದ ಮರ ಇದೆ, ಆ ಮರವನ್ನು ನಾನು ಕಚ್ಚುತ್ತೀನಿ, ಅದೇನಾಗುತ್ತೆ ನೋಡು, ನೀನು ಉಳಿಸಿಕೊಳ್ಳೋಣ ಅಂತ ಹೋದ ತಕ್ಷಕ. ಆ ಮರಕ್ಕೆ ಸುತ್ತಿ ಹಾಕಿಕೊಂಡ, ಮರವನ್ನು ಕಚ್ಚಿದ. ಹಸಿರು ಮರವಾಗಿದ್ದದ್ದು ಒಣಗಿತು, ತೊಗಟೆಯಾಯಿತು, ಎಲೆಗಳು ಒಣಗಿದವು. ಆ ಮರ ಧಗಧಗನೆ ಹೊತ್ಕೊಂಡು ಉರಿಯಿತು, ಬೂದಿಯಾಗಿ ಮರ ಹಾಗೆ ನಿಂತಿದೆ. ತಕ್ಷಕ ನೋಡದ ಹೇಳ್ತಾನೆ, ಏ ಕಾಶ್ಯಪ ಬ್ರಾಹ್ಮಣನೇ, ನೋಡ ಈ ಮರ ಏನ್ ಮಾಡ್ತೀಯ ನೀನು? ಹೌದಾ, ಕೂತ್ಕೋ ಅಂತ ಹೇಳಿ ಕಾಶ್ಯಪ ಧ್ಯಾನ ಮಾಡಿ ದೀಕ್ಷೆಯಿಂದ ದರ್ಭೆ, ಗರಿಕೆ ಮೊದಲಾದವೆಲ್ಲವನ್ನು ಕೂಡ ಅದಕ್ಕೆ ಸುತ್ತಿದ. ಕಮಂಡಲಿನ ಜಲ ತೆಗೆದುಕೊಂಡು ಅದಕ್ಕೆ ಸುತ್ತ ಪ್ರೋಕ್ಷಣೆ ಮಾಡ್ತಾ ಬಂದ. ಪ್ರೋಕ್ಷಣೆ ಮಾಡ್ತಾ ಮಾಡ್ತಾ ಆ ಮರ ಚಿಗುರು ಬಿಡಬೇಕೆ ಮೊದಲಿನಂತೆಯೇ ಆಗ್ಬಿಡ್ತು. ಕಾಶ್ಯಪನ ಶಕ್ತಿ ಆಗಿದೆ, ದೈವಶಕ್ತಿ, ತಪಶಕ್ತಿ. ಆಗ ತಕ್ಷಕ, ಓಹೋ ಇವನು ಪರೀಕ್ಷಿತ್ ರಾಜನನ್ನ ಉಳಿಸುತ್ತಾನೆ ಅಂತ ಹೇಳಿ, ಇಲ್ಲ ವಿಧಿ ನಿಯಮ, ಅವನ ಸಾವು ಅದರಲ್ಲಿದೆ, ನೀನು ಅವನನ್ನು ಉಳಿಸಬೇಡ ಅಂತ ಕಾಶ್ಯಪನಿಗೆ ಹೇರಳವಾದ ಉಡುಗೊರೆ, ಧನ ಎಲ್ಲ ಕೊಟ್ಟು ಅವನಿಗೆ ಹಿಂದೆ ಕಳಿಸ್ಬಿಟ್ಟಾರೆ. ನೋಡಿ, ಆಯುಷ್ಯ ಮುಗಿದಿದ್ರೆ ಉಳಿಸ್ತೀನಿ ಅಂತ ಯಾರು ಬಂದರೂ ಕೂಡ ಅವರು ಅಲ್ಲಿಗೆ ಬರೋಕ್ಕಾಗಲ್ಲ, ರೀಚ್ ಆಗಲ್ಲ ಅಲ್ಲಿಗೆ. ಆಯುಷ್ಯ ಉಳ್ಳರೆ ಎಲ್ಲೆಲ್ಲಿದ್ದರೂ ಕೂಡ ಬೇಗ ಬರ್ತಾರೆ. ಆಯುಷ್ಯ ಉಳ್ಳರೆ ಹರಿಹರ ಬ್ರಹ್ಮಾದಿಗಳು ಸಂಹರಿಸಲರಿಯರು. ದೇವರೇ ಮಾಡೋಕ್ಕಾಗವೆ, ಅವಾಗ ಕರೆಸ್ತಾನೆ ದೇವರೇ, ಭಗವಂತ ಅವಾಗ. ತಕ್ಷಕ ಬಂದ, ಪರೀಕ್ಷಿತ್ ರಾಜನನ್ನು ಎಲ್ಲ ನೋಡಿ ಹತ್ತಿರದಲ್ಲಿ ಅವನ ಮುಖವನ್ನು ನೋಡಿ ಸಂತೋಷ ಪಡ್ತಿದ್ದಾರೆ. ಇವತ್ತು ಬಿಟ್ಟು ಹೋಗ್ಬಿಡ್ತೀಯ, ನಮ್ಮನ್ನ ಬಿಟ್ಟು ಹೋಗ್ಬಿಡ್ತೀಯ ಅಂತಾರೆ. ಅನೇಕ ಜನ ತಾಂಬೂಲಾದಿಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ನಿಂಬೆ ಹಣ್ಣು ಬಿಟ್ಕೊಂಬಂದ ಈ ತಕ್ಷಕ, ವೇಷ ಮರೆಸ್ಕೊಂಡು. ಆ ನಿಂಬೆ ಹಣ್ಣಿನಲ್ಲಿ ಒಂದು ಕ್ರಿಮಿಯ ರೂಪದಲ್ಲಿ ಇದ್ದು ಯಾರು ತಕ್ಷಕ. ಆಗ ಪರೀಕ್ಷಿತ್ ರಾಜ ಅವನನ್ನು ಕಚ್ಚಿದ. ಪರೀಕ್ಷಿತ್ ರಾಜ ಹೋಗಿಬಿಟ್ಟ. 7 ದಿನಗಳ ಕಾಲ ಇಷ್ಟು ಪವಿತ್ರವಾದ ಕಥೆಯನ್ನು ಕೇಳಿದವ ಅಧಿಕಾರಿ ಅವನೇ ಹೋಗ್ಬಿಟ್ನಲ್ಲ, ಕಥೆಗೆ ಸೂತ್ಕ ಬಂದ್ಬಿಡ್ತಲ್ಲ ಅಂತ ಹೇಳಿ ಮಾರ್ಕಂಡೇಯ ಚರಿತ್ರೆಯನ್ನ ಅವರು ಹೇಳಿದ್ದಾರೆ. ಕಥೆ ಮಂಗಳವಾಗಿ ಮುಗಿಬೇಕು ಅಂತ. ಯಾಕೆ? ಮಾರ್ಕಂಡೇಯರು ಪ್ರಳಯವನ್ನ ನೋಡಿದ ರೀತಿಯನ್ನ ಇಲ್ಲಿ ವರ್ಣಿಸಿದ್ರು. ಸೂತರು ಶೌನಕರಿಗೆ ಹೇಳಿದ್ರು, ಪರೀಕ್ಷಿತ್ ರಾಜ ಸತ್ತೋಗ್ನೆ. ಒಂದು ಪ್ರಶ್ನೆ ಬರುತ್ತಲ್ಲ ನಮಗೆ, ಇಷ್ಟು ಪವಿತ್ರವಾದ ಕಥೆ, ಪುಣ್ಯ ಕಥೆಯನ್ನ ಕೇಳಿದ ಮೇಲೆ ಸಾವು ಯಾರಿಗಾರು ಬರುತ್ತಾ? ಆಗ ಬಂತಲ್ಲ. ಆಗ ತಕ್ಷಕ ಇವನನ್ನ ಕಚ್ಚುವ ಹೊತ್ತಿಗೆ ಪರೀಕ್ಷಿತ್ ರಾಜನ ಆತ್ಮ ಮೇಲ್ಗಡೆ ಹೋಗಿದ್ದು ಮೇಲಿನ ಲೋಕದಲ್ಲಿ, ಅಯ್ಯೋ ನನ್ನ ಶರೀರಕ್ಕೆ ಕಚ್ಚಿದೆಯಾ, ಕಚ್ಕೊ ಹೋಗುವ. ಅರ್ಚನಾದಿ ಪಥ ವಾಯು ಪ್ರಾಪ್ಯತೇನ ಜನಾರ್ದನ ಯಾಂತ್ಯುಚ್ಯಮಾನ ರೋಚಾದ್ಯ ಬ್ರಹ್ಮಲೋಕ ಸಹ ಮುನ. ಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಮೋಕ್ಷ ಸ್ಥಾನದಲ್ಲಿ ಬರಬೇಕು ಯಾವ ರೀತಿಯಾಗಿ. ತನ್ನ ದೇಹವನ್ನು ತಾನೇ ನೋಡ್ಕೋತಾ ಇದ್ದಾನೆ, ಕಚ್ಚಿಬಿಟ್ನಲ್ಲ. ಸೂತರು ಶೌನಕರಿಗೆ ಹೇಳಿದ ಮೇಲೆ ಈ 12 ಸ್ಕಂದಗಳಿಂದ ಕೂಡಿರುವ, ವೇದಗಳ ಅರ್ಥ ಹೊಂದಿರುವ, ಗಾಯತ್ರಿಯ ಭಾಷ್ಯದ ಅರ್ಥವನ್ನು ಹೊಂದಿರುವ, ವೇದಾರ್ಥ ಬ್ರಹ್ಮಿತವಾದ, ದಿವ್ಯವಾದ, ಭವ್ಯವಾದ ಈ ಭಾಗವತ 12 ಸ್ಕಂದ, 18,000 ಶ್ಲೋಕ. ಅದರಲ್ಲಿ ಮೊದಲನೇ ಸ್ಕಂದ, ಅದರಲ್ಲಿ ಪರೀಕ್ಷಿತ್ ರಾಜನಿಗೆ ಬಂದ ಶಾಪ, ಭಾಗವತದ ಹುಟ್ಟು, ಭಾಗವತದ ರೀತಿ, ಭಾಗವತ ಪ್ರಾರಂಭವಾದದ್ದು, ಶುಕರು ಅಲ್ಲಿಗೆ ಬಂದದ್ದು ಮೊದಲನೇ ಸ್ಕಂದದಲ್ಲಿ. 2ನೇ ಸ್ಕಂದದಲ್ಲಿ ಭಾಗವತನ ಮೊದಲು ಹೇಳಿದವರು ಯಾರು? ಪರಮಾತ್ಮ. ಯಾರಿಗೆ? ಬ್ರಹ್ಮದೇವರಿಗೆ. ಅವರು ನಾರದರಿಗೆ. ನಾರದರು ವೇದವ್ಯಾಸರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದ ಗ್ರಂಥ ಬರೀರಿ ಅಂತ. ಅವರ ಗ್ರಂಥವನ್ನು ಬರೆದ ವೇದವ್ಯಾಸರು ಶುಕರಿಗೆ. ಶುಕರು ಪರೀಕ್ಷಿತ್ ರಾಜನ್ ಹೇಳಿದ್ರು, ಇದು ಭಾಗವತ ಬಂದ ಚಾನಲ್ ಯಾವ ರೀತಿ ಬಂತು ಭಾಗವತ. ಚತುಶ್ಲೋಕಿ ಭಾಗವತ, ಭಾಗವತದ ಲಕ್ಷಣ, ಭಾಗವತ ಎಷ್ಟು ಪೂಜ್ಯ ಗ್ರಂಥ ಏಕೆ ಎನ್ನುವುದು 2ನೇ ಸ್ಕಂದದಲ್ಲಿ ಬಂದಿದೆ. 3ನೇ ಸ್ಕಂದದಲ್ಲಿ ಮನುಗಳ ಉತ್ಪತ್ತಿ. ಮೊದಲನೇ ಮನು ಸ್ವಯಂಭೂ ಮನು,
ಅವನಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಉತ್ತಾನಪಾದ, ಪ್ರಿಯವ್ರತ ಅಂತ 2 ಗಂಡು ಮಕ್ಕಳು, ಸ್ವಯಂಭೂ ಮರುವಿನ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ವಂಶದಲ್ಲಿ ಪರಮಾತ್ಮ ಅದೆಷ್ಟೋ ಅವತಾರ ಮಾಡಿದ್ದಾನು ಸ್ವಾಮಿ. ಕಪಿಲ ದೇವಹೂತಿಯರ ಸಂವಾದ, ಕರ್ಮ ಯಾತಕ್ಕೆ ಮಾಡಬೇಕು ಅದರ ಲಕ್ಷಣ 3ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಬಂದಿದೆ. 4ನೇ ಸ್ಕಂದದಲ್ಲಿ ರುದ್ರದೇವರು ಮಾವನೊಡನೆ ಕೋಪ ಮಾಡಿಕೊಂಡದ್ದು, ದಕ್ಷನ ಯಜ್ಞ, ದಕ್ಷನೇ ಮಾವ. ಪಾರ್ವತಿಯು ಹೋಮಕುಂಡಕ್ಕೆ ಬೀಳಲಿಲ್ಲ, ಅವಳೆಲ್ಲರೂ ಅಗ್ನಿಯಿಂದ ಅವಳು ಸುಟ್ಟು ಹೋದ ರೀತಿ, ಧ್ರುವರಾಜನ ಚರಿತ್ರೆ, ಪೃಥುರಾಜನ ಚರಿತ್ರೆ, ಪುರಂಜಯನ ಚರಿತ್ರೆ, ಇವೆಲ್ಲವೂ 4ನೇ ಸ್ಕಂದ. ಜೀವ ಕರ್ಮ, ಇದರ ಸ್ವರೂಪ ಕರ್ಮ ಹೇಗೆ, ನಾರದರು ಪ್ರಾಚೀನ ಬರ್ಹಿ ರಾಜನಿಗೆ ಕರ್ಮದ ವಿಚಾರವೆಲ್ಲವನ್ನು ಕೂಡ ಹೇಳಿದ ರೀತಿ ಇದು ಸುಂದರವಾಗಿ ಬಂದಿರುವುದು 4ನೇ ಸ್ಕಂದದಲ್ಲಿ. ಇನ್ನು 5ನೇ ಸ್ಕಂದ ಇರತಕ್ಕಂಥದ್ದು, ಅದರಲ್ಲಿ ಭೂಗೋಳ, ಭೂಮಿಯ ಖಂಡಗಳು ಯಾವ್ಯಾವುದು, ಇಳಾವೃತ ಖಂಡ, ಕೆಂಪುರುಷ ಖಂಡ, ಗ್ಲೋಬಲ್ ನೋಡ್ತೀವಲ್ಲ ಅಷ್ಟೇ ಎಲ್ಲ ಖಂಡಗಳು, ಅದು ಬಿಟ್ಟು ಏನಿದೆ, ಯಾವ ಲೋಕದಲ್ಲಿದೆ, ಆ ಲೋಕದ ವಿಚಾರವೆಲ್ಲವನ್ನೂ ಕೂಡ 5ನೇ ಸ್ಕಂದದಲ್ಲಿ ತಂದು, ಭರತನ ಚರಿತ್ರೆ, ಜಡ ಭರತ, ಅವನು ಯಾವ ರೀತಿ ಜ್ಞಾನ ಇದೆ ಅವನಿಗೆ, ರಘುಗಣ ಮಹಾರಾಜನಿಗೆ ಮಾಡಿದ ಉಪದೇಶ ಹೇಗೆ, ಇದು 5ನೇ ಸ್ಕಂದದಲ್ಲಿ ಬಂದಿರೋದು. ಇನ್ನು 6ನೇ ಸ್ಕಂದ ಹರಿನಾಮದ ಮಹಿಮೆ, ಭಗವಂತನ ಹೆಸರಿನ ಸ್ಮರಣೆಯ ಮಹತ್ವ, ಅದಕ್ಕಾಗಿ ಅಜಾಮಿಳ ಪ್ರಖ್ಯಾನ. ಒಂದು ಸಲ ನಾರಾಯಣ ಅಂತ ಹೋಗಿದ್ದರಿಂದ ಪರೀಕ್ಷಿತ್ ರಾಜನಿಗೆ, ಅಜಾಮಿಳನಿಗೆ ಮುಕ್ತಿಯಾದದ್ದು ಹೇಗೆ, ಮೋಕ್ಷಕ್ಕೆ ಹೋದದ್ದು ಹೇಗೆ. ಆಮೇಲೆ ಬಂದಂತಹ ವಿಶ್ವರೂಪಾಚಾರ್ಯರು, ಇಂದ್ರನಿಗೆ ನಾರಾಯಣ ವರ್ಮ ಉಪದೇಶ ವೆಲ್ಲವಾಗಿದೆ. ಆನಂತರ ನಾರಾಯಣ ವರ್ಮ ಉಪದೇಶ ಆದಮೇಲೆ ಇಂದ್ರ ಗೆದ್ದದ್ದು, ವಿಶ್ವರೂಪನನ್ನ ಸಂಹಾರ ಮಾಡಿದ್ದು ವೃತ್ರಾಸುರ. ಅವನು ಯಾಕೆ ರಾಕ್ಷಸನಾದರೂ ಕೂಡ ಅವನಲ್ಲಿ ಒಳ್ಳೆಯ ಬುದ್ಧಿ ಇದೆ, ಈ ವಿಚಾರವನ್ನ ತರ್ತಾ ಇದ್ದಾರೆ. 6ನೇ ಸ್ಕಂದ. ಇನ್ನು 7ನೇ ಸ್ಕಂದ ನರಸಿಂಹದೇವರ ಅವತಾರ, ಪ್ರಹ್ಲಾದರಾಜರ ಹರಿನಿಷ್ಠೆ, ನರಸಿಂಹ ಅವತಾರ, ಅದರಲ್ಲಿ ಭಾಗವತ ಧರ್ಮ, ವಜ್ರವರ್ಣಾಶ್ರಮ ಧರ್ಮ, ಇವೆಲ್ಲ 7ನೇ ಸ್ಕಂದದಲ್ಲಿ. ಇನ್ನು 8ಮ ಸ್ಕಂದ ಕಥೆಗಳ ಸಮುಚ್ಚಯ, ಮತ್ಸ್ಯ ರೂಪದ ಕಥೆ, ಮತ್ತೆ ಅದನ್ನೇ ಹೇಳ್ಬಿಟ್ಟೆ, ಕೊನೆಗೆ ಬರೋದು ಅದು ಮತ್ಸ್ಯ ರೂಪದ್ದು. ಮೊದಲು ಬರೋದು ಸಮುದ್ರ ಮಥನದ ಕಥೆ, ಆಮೇಲೆ ಬರುವ ವಾಮನಾವತಾರ, ಬಲಿಚಕ್ರವರ್ತಿಯನ್ನು ನಿಗ್ರಹಿಸುವುದು, ಆಮೇಲೆ ಬರುತ್ತೆ ಮತ್ಸ್ಯಾವತಾರದ ಕಥೆ, 8ನೇ ಸ್ಕಂದ. ಇನ್ನು 9ನೇ ಸ್ಕಂದ ಇರ್ತಕ್ಕಂಥದ್ದು ವಂಶದ ವಿಸ್ತಾರ, ಸೂರ್ಯವಂಶ ಮತ್ತು ಚಂದ್ರವಂಶ. ವಂಶದ ವಿಸ್ತಾರ ಇದ್ದರೆ ವಂಶದ ಲಕ್ಷಣ ಸರ್ಗಸ್ಯ ಪ್ರತಿಸರ್ಗಸ್ಯ, ವಂಶೋ ಮನ್ವಂತರಾಣಿಚ. ಆ ಮನ್ವಂತರಗಳ ಕಥೆ ಬಂದಿತ್ತು 8ಮ ಸ್ಕಂದದಲ್ಲಿ. ಆಗ 9ನೇ ಸ್ಕಂದದಲ್ಲಿ ಬರ್ತಕ್ಕಂತಹ ದಿವ್ಯವಾದ ರಾಮದೇವರ ಚರಿತ್ರೆ, ಸೂರ್ಯವಂಶದ ಚರಿತ್ರೆ ಬಂದಿರತಕ್ಕಂಥದ್ದು 9ನೇ ಸ್ಕಂದ. ಇನ್ನು 10ನೇ ಸ್ಕಂದ ಭಾಗವತದ ಹೃದಯ, ಕೃಷ್ಣ ಚರಿತ್ರೆ, ಕೃಷ್ಣನ ಸಮಗ್ರವಾದ ಪರಿಚಯ. ಆದವು ದೇವಕಿ ದೇವಿ ಗರ್ಭ ಜನನಂ, ಗೋಪಿ ಗೃಹೇ ವರ್ಧನಂ, ಮಾಯಾ ಪೂತನಿ ಜೀವಿತಾಪಹರಣಂ, ಗೋವರ್ಧನೋದ್ಧಾರಣಂ, ಕಂಸಚ್ಛೇದನ ಕೌರವಾದಿ ಹರಣಂ, ಕುಂತಿ ಸುತ ಪಾಲನಂ. ಏತದ್ ಭಾಗವತಂ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಇದು ಶ್ರೀಕೃಷ್ಣನ ಲೀಲೆ, ಕೃಷ್ಣ ಕಥೆ ಇರ್ತಕ್ಕಂಥದ್ದು ಭಾಗವತ. ಇನ್ನು 11ನೇ ಸ್ಕಂದಲ್ಲಿ ಕೃಷ್ಣ ಉದ್ಧವರ ಮಾತು, ಅದರಲ್ಲಿ ನಾವು ಹೇಗಿರಬೇಕು, ಏನಾಗಿದ್ವು, ಏನಾಗಿದ್ದೀವಿ, ಏನಾಗಬೇಕು, ಏನಾಗಿದ್ವು ತಿಳಿದಿಲ್ಲ, ಏನಾಗ್ತೀವಿ ಗೊತ್ತಿಲ್ಲ, ಈಗ ಹೇಗಿದ್ದೀವಿ ಬಂದು ತಿಳ್ಕೋಣ, ಈಗ ಹೇಗಿದ್ದೀವಿ, ಇದರ ಮೂಲ ಪರಿಚಯ ಇದ್ದು ಭಗವಂತನನ್ನು ಧ್ಯಾನ ಮಾಡುವುದು, ಭಗವಂತನ ವಸ್ತು ಹೇಗೆ, ಭಗವಂತ ಪರಮಾತ್ಮ, ಅವನ ದೇವರ ಪೂಜಾ, ಅರ್ಚನೆ, ಉಪಾಸನೆ, ಈ ವಿಚಾರಗಳೆಲ್ಲ 11ನೇ ಸ್ಕಂದ. ಮತ್ತೆ ಓಡಾಡಬೇಡಿ. ಆಗ ಈ 11ನೇ ಸ್ಕಂದದಲ್ಲಿ ಭಗವಂತನ ವಿಚಾರವೆಲ್ಲವನ್ನು ಕೂಡ ಚೆನ್ನಾಗಿ ತಂದಿದ್ದಾರೆ. ಉದ್ಧವನಿಗೆ ಮಾಡಿದ ಉಪದೇಶ, ಉದ್ಧವ ಗೀತೆ 11ನೇ ಸ್ಕಂದದಲ್ಲಿ. ಕೃಷ್ಣನ ನಿರ್ಯಾಣ, ಮೂಲ ರೂಪಕ್ಕೆ ಪರಮಾತ್ಮ ಹೋಗಿದ್ದು, ಅದೇನು ಹೆಸರು ಭಗವಂತನದು, ಕೃಷ್ಣ ಅಂದ್ಬಿಟ್ರು ಸಾಕಲ್ಲ, ಅವನ ಹೆಸರು ಹೇಳ್ಬಿಟ್ರು ಸಾಕಲ್ರಿ, ಮುಕ್ತಿ ಕೊಡ್ತಾನೆ ಅಂತ ಹೇಳಿದಾರಲ್ಲ ವ್ಯಾಸರಾಜರು, ಘಂಟಾಘೋಷವಾಗಿ ವ್ಯಾಸರಾಜರ ಮಾತು, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಭಗವಂತನ ಆಯುಧಗಳು, ಶಂಖಚಕ್ರ ಗದಾ ಪದ್ಮ ಇದೆಲ್ಲ ವಸ್ತು, ಅದನ್ನು ಧರಿಸಿಕೊಂಡು ಮೆರೆಯಿರೋ ಏನರ್ಥ ಆಗಿದೆಯೋ. ಇದು ಕೃಷ್ಣ ಕಥೆ 11ನೇ ಸ್ಕಂದದಲ್ಲಿ. 12ನೇ ಸ್ಕಂದದಲ್ಲಿ ಗ್ರಂಥ ಸಮಾಪ್ತಿ, ಶುಕರ ನಿರ್ಗಮನ, ಪರೀಕ್ಷಿತ್ ರಾಜನ ಅವಸಾನ,
ಅವನು ಬದುಕಿಕೊಂಡಿದ್ದಾನೆ ಹೇಗೆ ಮೇಲಿನ ಲೋಕದಲ್ಲಿ ನೋಡ್ತಾ ಇದ್ದಾರೆ. ಅದರ ಅರ್ಥ ಏನು? ಭಾಗವತದ ಉದ್ದೇಶ ಮೋಕ್ಷ ಪ್ರಾಪ್ತಿ. ಆ ಮೋಕ್ಷಕ್ಕಾಗಿಯೇ ಹಂಬಲಿಸುವುದು. ಜಗತ್ತಿನ ಇರೋ ಜನರಿಗೆಲ್ಲ ಮೋಕ್ಷ ಕೊಡಲ್ಲ ಭಗವಂತ, ಕೆಲವೇ ಮಂದಿಗೆ ಮೋಕ್ಷ. ಅದಕ್ಕೆ ಎಲ್ಲರೂ ಬಂದು ಕೇಳಲ್ಲ. ಯಾರು ಮೋಕ್ಷಾಪೇಕ್ಷಿಗಳೋ, ಯಾರು ಮೋಕ್ಷಕ್ಕೆ ಅರ್ಹರೋ, ಯಾರು ಭಗವಂತನ ಪ್ರಸಾದಕ್ಕೆ ಅರ್ಹರೋ, ಭಗವಂತನ ಕಥೆಯನ್ನು ಕೇಳಿ ಯಾರು ಆನಂದಿಸುತ್ತಾರೋ ಅವ್ರಿಗೆ ಮಾತ್ರ ಭಾಗವತ ಇರ್ತಕ್ಕಂಥದ್ದು, ಅವ್ರಿಗೆ ಮಾತ್ರ ಭಾಗವತ. ಆದ ಕಾರಣ ಇದು 11ನೇ 12ನೇ ಸ್ಕಂದದಲ್ಲಿ ಬಂದು ಇನ್ನು ಭಾಗವತದ ಮಂಗಳವನ್ನು ಮಾಡ್ತಾರೆ ವೇದವ್ಯಾಸರು. ಭವೇ ಭವೇ ಯಥಾ ಭಕ್ತಿ ಹೇಳ್ಕೊಂಡು ಬಂದರು. ನಾಮ ಸಂಕೀರ್ತನಂ ಯತ್ರ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ಪರಂ ಅಂತ ಕೊನೆಯಲ್ಲಿ ಹೇಳಿದರು. ಇದು ಭಾಗವತದ ಕೊನೆಯ ಶ್ಲೋಕವಾಗಿದೆ. ಇಂತಹ ದಿವ್ಯವಾದ ಭಾಗವತ ನೋಡಿದ್ರು ಆಚಾರ್ಯರು 37 ಗ್ರಂಥಗಳಲ್ಲಿ ಅವರದು ಒಂದು ಗ್ರಂಥ ಯಾವುದು ಅಂದರೆ ಭಾಗವತ ತಾತ್ಪರ್ಯ ನಿರ್ಣಯ. ಭಾಗವತ ಪೇಜಾವರ ಮಠದಲ್ಲಿ ಬರ್ತಕ್ಕಂತಹ ಯತಿಗಳು ಬಹಳ ಹಿಂದಿನವರು, ಕಾಲ 700-800 ವರ್ಷಕ್ಕೆ ಹಿಂದೆ ಇದ್ದವರು, ವಿಜಯಧ್ವಜ ತೀರ್ಥರು ಈ ಭಾಗವತಕ್ಕೆ ಪ್ರತಿ ಪದಕ್ಕೂ ಅರ್ಥ ಬರೆದಿದ್ದಾರೆ. ಪದರತ್ನಾವಳಿ ಅಂತ ಪ್ರತಿ ಪದಕ್ಕೂ ಅದನ್ನು ಅಷ್ಟನ್ನು ಬರೆದಿದ್ದಾರೆ ಕಣ್ರಿ. ಒಬ್ರು ಅಷ್ಟನ್ನು ಹಸ್ತಲಿಖಿತವಾಗಿ ಬರೆದಿದ್ದಾರೆ. ಯಾರೊಬ್ರು ಕರೆದ್ರು, ಬನ್ನಿ ಆಚಾರ್ಯ ಮನೆಗೆ ಹೋದೆ, ತಗೊಳ್ಳಿ ಇಷ್ಟು ಗ್ರಂಥಗಳು ನಿಮಗೆ ದಾನ ಮಾಡ್ತೀನಿ. ಏನಪ್ಪ ಅದು ಅಂದೆ. ಇದು ವಿಜಯಧ್ವಜ ಬರೆದಿರೋ ಪ್ರತಿ ಪದಾರ್ಥ ಅದು. ಅವರು ಹನುಮಂತರಾವ್ ಛಪ್ಪಿ ಅಂತ ಅವರ ಹೆಸರು. ಇಟ್ಟಿದ್ದೇನೆ ಆ ಪುಸ್ತಕ, ಹಸ್ತಪ್ರತಿ. ಭಾಗವತಕ್ಕೆ ಪ್ರತಿ ಪದಕ್ಕೆ ಅರ್ಥ ಬರೆದಿದ್ದಾರೆ. ಸುಧೀಂದ್ರ ತೀರ್ಥರು ರಾಘವೇಂದ್ರ ಗುರುಗಳ ಗುರುಗಳು, ಅವರು 2ನೇ ಸ್ಕಂದಕ್ಕೆ 11ನೇ ಸ್ಕಂದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಇನ್ನ ಯಾದವಾರಿಯರು, ನಾನು ಹೇಳಿದ ಕಥೆ, ಯದುಪತ್ಯಾಚಾರ್ಯರು ಮೊದಲ 6 ಸ್ಕಂದಗಳಿಗೆ ಬರೆದಿದ್ದಾರೆ. ಆಮೇಲೆ ಬಂದಂತಹ ಸತ್ಯಧರ್ಮ ತೀರ್ಥರು, ಹೊಳೆಹೊನ್ನೂರವರು ಬೃಂದಾವನ, ಸತ್ಯಧರ್ಮ ತೀರ್ಥರು ಉಳಿದ 6 ಸ್ಕಂದಗಳಿಗೆ ಬರೆದಿದ್ದಾರೆ. ಇಷ್ಟು ವ್ಯಾಖ್ಯಾನಗಳು ಬಂದಿವೆ. ಇಂಥ ದಿವ್ಯವಾದ ಭವ್ಯವಾದ ಗ್ರಂಥ, ಇದನ್ನು ಮುಟ್ಟಿದ್ರೆ ಸಾಕು. ಭಾಗವತವನ್ನು ಕೇಳ್ತೀನಿ ಅಂದ್ರೆ ಸಾಕು, ಶ್ರೀಹರಿಯು ಅವರ ಹೃದಯದಲ್ಲಿ ಮನೆ ಮಾಡುತ್ತಾನೆ. ಏನ್ಬೇಕು ಭಗವಂತ ಬಂದು ನಮ್ಮ ಹೃದಯದಲ್ಲಿ ನೆಲೆಸಿದರೆ ನಮಗೆ ಯಾವುದಕ್ಕೂ ತೊಂದರೆ ಇಲ್ಲ. ಇಂತಹ ದಿವ್ಯವಾದ ಭಾಗವತವನ್ನು ಕೇಳಿದ್ರು ಕೃಷ್ಣನನ್ನ. ಏನ್ ಮಾಡೋಣ, ವೇದವ್ಯಾಸರು ಅಲ್ಲೇ ಇದ್ದಾರೆ. ಕಲಿಯುಗದಲ್ಲಿ ಬಲು ಕಷ್ಟ, ಯಜ್ಞಯಾಗಾದಿಗಳು ಮಾಡೋಕ್ಕಾಗಲ್ಲ. ದೇವರ ಪೂಜೆ ಮಾಡೋದು ಕಷ್ಟ, ಮಾಡಬೇಕಲ್ಲ. ಏನು ಮಾಡ್ಬೇಕು ಅದಕ್ಕೆ? ಪಾರಾಗೋದು ಹೇಗೆ ಈ ಜನ್ಮದಿಂದ ಅಂದಾಗ ಭಗವಂತ ಹೇಳ್ತಾನೆ, ಇದೊಂದು ಗ್ರಂಥ ರಚನೆ ಮಾಡಿದ್ದೀನಿ ಭಾಗವತ, ಅದನ್ನು ಓದ್ಕೊಂಡ್ಬಿಟ್ರು ಅಂತ ಭಗವಂತ. ಸುಮ್ಮನೆ ಓದ್ಬಿಟ್ರು ಸಾಕಂತ, ಹೇಳ್ತಿರೋ ಕತೆ ಕೇಳಿದ್ರು ಸಾಕಂತ, ಹೇಳ್ತಿರೋ ಜಾಗದಲ್ಲಿ ಇದ್ದು ಅಂತಹ ದಿವ್ಯವಾದ ಭವ್ಯವಾದ ಭಾಗವತ ಪದೇ ಪದೇ ಕೇಳ್ತಲೇ ಇರಬೇಕು. ಒಂದು ಸಲ ಕೇಳ್ತೀನಿ ಅಂದರೆ ಬಿಡ್ತೀನಿ ಅಂದ್ರೆ ಆಗಲ್ಲ. ತಿರುಪತಿಗೆ ಹೋಗಿ ಶ್ರೀನಿವಾಸ ದೇವರನ್ನ ನೋಡ್ತಿದ್ದಾಗ ಕಣ್ಣು ಮುಚ್ಚಿಬಿಡ್ತೇವೆ, ಗೋವಿಂದ ಅಂತ. ಕಣ್ಣು ಬಿಡೋ ಹೊತ್ತಿಗೆ ನಮ್ಮನ್ನು ಹಿಂದೆ ಕೆಳಗೆ ಬಿಟ್ಟಿರ್ತಾರೆ. ದೇವರ ಹತ್ರಕ್ಕೆ ಹೋಗಿ ಕಣ್ಣು ಮುಚ್ಚುವುದು ಬೇಡ, ದೇವರ ಹತ್ರಕ್ಕೆ ಹೋಗಿ ಕಣ್ಣು ಬಿಡೋಣ, ದೇವರನ್ನ ನೋಡೋಣ. ಅದು ನೋಡಿದಾಗ 1 ನಿಮಿಷ ನೋಡ್ತೀವಿ ದೇವ್ರನ್ನ ಅಷ್ಟೇ. ಈ ಸಲ ಹೋದ್ರೆ ಆ ದೇವರ ಸರಗಳನ್ನ ಎಣಿಸ್ಕೊಂಡು ಬಂದ್ಬಿಡ್ತೀನಿ. ಸಾಧ್ಯನಾ? ದೇವರಿಗೆ ಹಾಕಿರುವ ಹಾರಗಳನ್ನ ಎಣಿಸೇ ಬಿಡ್ತೀನಿ? ಸಾಧ್ಯ ಇಲ್ಲ. 3-4 ಎಣಿಸ್ಕೊಂಡು ಬಂದಿರ್ತೀವಿ ಅಷ್ಟೇ. ಅಲ್ಲಿ ಅರ್ಚಕರು, ಯಾಕೆ ಹೋಗ್ತಾ ಇದ್ದೀರಿ, ಬನ್ನಿ ಇನ್ನೂ ಒಂದು ಅರ್ಧ ಗಂಟೆ ದೇವ್ರನ್ನ ನೋಡಿ ಅಂತಂದ್ರೆ ಏನು ಆನಂದ ಬೇಡ. ಯಾರು ಹಿಂದಕ್ಕೆ ಬರಲ್ಲ. ಹಾಗೇನೆ ದೇವರನ್ನ ನೋಡಿದರೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಹೇಗೆ ನೋಡ್ತೀವೋ ದೇವರನ್ನ, ಹಾಗೆ ಭಾಗವತವನ್ನ ಕೇಳಿದ್ರೂ ಕೂಡ ಪದೇ ಪದೇ ಭಾಗವತ ಕೇಳಿ ಭಾಗವತದ ಏಟು ಚೆನ್ನಾಗಿ ಬೀಳ್ತಿರ್ಬೇಕು. ನಾವು ಚೆನ್ನಾಗಿ ಬೀಳ್ಬೇಕು. ಒಂದು ದೇವಾಲಯ ಕಟ್ಟಿದ್ರು, ಹೊಸದಾದ ದೇವಾಲಯ, ದೊಡ್ಡ ದೊಡ್ಡ ಕಂಬಗಳೆಲ್ಲ ಕಟ್ಟಿದ್ದಾರೆ. ಪ್ರತಿಷ್ಠಾಪನೆ ಆಯಿತು. 48ನೇ ದಿವಸ ಮಂಡಲ ಉತ್ಸವ ಆಯಿತು. ಆಗ ಬಂದವರೆಲ್ಲ ದೇವರ ವಿಗ್ರಹ ನೋಡ್ತಾ ಇದ್ದಾರೆ. ಬಂದವರೆಲ್ಲ ದೇವರ ವಿಗ್ರಹವೇ. ಹಾಗೆ ನೋಡ್ತಿರ್ಬೇಕಾದ್ರೆ ಈ ಕಂಬಗಳು ಅಂದುಕೊಂಡವು, ಈ ದೇವಸ್ಥಾನ ನಿಂತಿರಕ್ಕೆ ನಾವೇ ಕಾರಣ. ಈ ಮಂದಿರಕ್ಕೆ ಬಂದವರೆಲ್ಲ ನಮ್ಮನ್ನು ಯಾರು ನೋಡಲ್ಲ, ದೇವರನ್ನೇ ನೋಡ್ತಾ ಇದ್ದಾರಲ್ಲ. ಆಗ ಅರ್ಚಕರು ಬಾಗಿಲು ಹಾಕೊಂಡು ಹೋಗ್ಬಿಟ್ಟ ಮೇಲೆ ರಾತ್ರಿ ವೇಳೆ ಯಾರು ಇಲ್ಲ, ಕಂಬಗಳೆಲ್ಲ ನಡ್ಕೊಂಡು ಬಂದುವಂತೆ ಗರ್ಭಗುಡಿ ಹತ್ತಿರಕ್ಕೆ. ಕೇಳ್ತಾ ಇವೆ ಅವನು, ಏನು ಬಂದವರೆಲ್ಲ ನಿನ್ನನ್ನೇ ನೋಡ್ತಾರಲ್ಲ, ನಮ್ಮನ್ನು ಯಾರು ನೋಡಲ್ವಲ್ಲ, ನಾವೇ ಅಲ್ವೇ ಆಧಾರ. ಆಗ ಪ್ರತಿಮೆ ಹೇಳ್ತಂತೆ, ನನಗೆ ಉಳಿ ಏಟು ಜಾಸ್ತಿ ಬಿದ್ದಿದೆ, ಸುತ್ತಿಗೆ ಏಟು, ನಾನು ತುಂಬ ಏಟು ತಿಂದಿದ್ದೀನಿ, ಅದಕ್ಕೆ ಬಂದು ಜನವೆಲ್ಲ ನನ್ನನ್ನು ನೋಡ್ತಾರೆ. ನಿಮಗೆ ಸ್ವಲ್ಪ ಕಡಿಮೆ ಬಿದ್ದಿದೆ, ನಿಮ್ಮನ್ನು ಯಾವಾಗಲೂ ನೋಡ್ಕೊಂಡು ಹೋಗ್ತಾರೆ.
ಹೀಗೆ ದೇವರ ಪ್ರತಿಮೆ ಹೇಳಿದಾಗ ಏನಾಗಬೇಕು, ಭಾಗವತದ ಏಟು ಸದಾ ಬೀಳ್ತಾ ಇದ್ರೆ ದೇವರೇ ನಮ್ಮನ್ನ ನೋಡ್ತಾನೆ ಅನ್ನೋ ಅರ್ಥ ಇದರಲ್ಲಿ ತುಂಬಿದೆ. ಭಾಗವತದ ಏಟು ಚೆನ್ನಾಗಿ ಬೀಳ್ತಿರ್ಬೇಕು. ಒಂದ್ಸಲ ಮುಗಿದೋಗಲ್ಲ, 12 ಸಲ ಹೋದ್ರು ಮುಗಿದೋಗಲ್ಲ. ಪ್ರತಿ ವಾಕ್ಯಗಳು ಈಗ ಕೊನೆ ದಿವಸ ಮಂಗಳ ಅಂದ್ಬಿಟ್ಟು 11ನೇ ಸ್ಕಂದ ಮುಖ್ಯವಾದ ಅಂಶಗಳನ್ನ ಹೇಳದೇ ಹೊರತು ಸಮಗ್ರ ಹೇಳಕ್ಕಾಗ್ತಾ ಇಲ್ಲ, ಸಮಯ ಆಗ್ತಾ ಇರುತ್ತೆ. ಭಾಗವತವನ್ನ 11ನೇ ಸ್ಕಂದವನ್ನೇ ಕೇಳಬೇಕು ನೋಡಿ, ಪ್ರತ್ಯೇಕ ಕೇಳಬೇಕು. 11ನೇ ಸ್ಕಂದ ಒಂದು ಸಲ ಭಾಗ್ಯ ಸಿಕ್ಕಿತ್ತು. ದಶಮ ಸ್ಕಂದ ಭಾಗವತ ನಡೆದ ಜಾಗದಲ್ಲೇ ಹೇಳಿದೆ, ಹರಿದ್ವಾರದ ಹತ್ರ 4 ಗಂಟೆ ಕಾಲ ಹೇಳಿದೆ ದಶಮ ಸ್ಕಂದ. ಏಕಾದಶ ಸ್ಕಂದ ಚಿಪ್ಪಗಿರಿಯಲ್ಲಿ 4 ದಿನಗಳ ಕಾಲ ಇದೇ ಥರ ಹಗಲು ರಾತ್ರಿ ಎನ್ನದೆ 3 ಗಂಟೆಗಳ ಕಾಲ 11ನೇ ಸ್ಕಂದವನ್ನೇ ಹೇಳಿದ್ದಾಯಿತು. ದೇವರ ಭಾಗ್ಯವನ್ನು ಕೊಟ್ಟಿದ್ದ. ಹಾಗೆ ನಿಧಾನಕ್ಕೆ ತಿಳ್ಕೊತಾ ಹೋಗಬೇಕು, ಓದುತ್ತಾ ಹೋಗಬೇಕು, ಓದಿದ್ದನ್ನೇ ಓದಬೇಕು, ಅರ್ಥ ಮಾಡ್ಕೋಬೇಕು. ಸಮಸ್ಯೆಗಳು ಶುರುವಾಗುತ್ತವೆ. ಸಮಸ್ಯೆಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೋಬೇಕು. ವಾದೇ ಜಾಯತೆ ತತ್ವಬೋಧ. ಇವನ್ ಹ್ಯಾಕೆ ಕೇಳೋದು, ಇವ್ರು ಏನು ಅನ್ಕೋತಾರೋ ಏನು, ಅವೆಲ್ಲ ಬೇಡ. ನಿರ್ಭಯವಾಗಿ, ನಿಸ್ಸಂಶಯವಾಗಿ, ನಿಸ್ಸಂಕೋಚವಾಗಿ ಕೇಳಬೇಕಂತ. ವಿಚಾರಗಳು ತಿಳ್ಕೋಬೇಕು. ವಿಚಾರಗಳು ಗೊತ್ತಾಗದಲ್ಲೇ ಹೋದ್ರೆ, ನಮ್ಗೆ ಹಾಗೇನೆ ಬಿಟ್ಬಿಟ್ಟಿದ್ರೆ, ತಿಳ್ಕೊಳ್ಳದಲ್ಲೇ ಹೋದ್ರೆ ನಾವು ಏನಾಗ್ತೀವಿ, ಒಂದು ಕೊಳೆತ ಹಣ್ಣನ್ನ ಬಟ್ಟೆಯಲ್ಲಿ ಸುತ್ತಿಟ್ಟಂತೆ ಕೊಳೆತ ಹಣ್ಣಾಗ್ಬಿಡ್ತೀವಿ. ಅದಕ್ಕೋಸ್ಕರ ಕೇಳಬೇಕು ಅಂತಹ ದಿವ್ಯವಾದ ಭಾಗವತವನ್ನ. ಇಲ್ಲ ನೆಕ್ಸ್ಟ್ ಸಲ ಆಗಿದೆ ಈ ರೀತಿಯಲ್ಲಿ ಬೆಳಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ಕಾಲ, 6 ದಿನ 6 ಗಂಟೆ, ಮಂಗಳ ದಿನ ಒಂದು 4 ಗಂಟೆ, 40 ಗಂಟೆ ಭಾಗವತ. ಇದು 3ನೇ ಸಲ ಆಗ್ತಿರೋದು. ಆದರೆ ಮೊದಲು 2 ಸಲ ಹೇಳಿದ್ನಲ್ಲ, ಆ ಶಕ್ತಿ ಇವತ್ತಿಲ್ಲ. ಸ್ವಲ್ಪ 10 ನಿಮಿಷ ಹೆಚ್ಚು ಕಡಿಮೆ ಮಾಡಿ ಹೇಳಿದ್ದಾಯಿತು. ಅಂತಹ ದಿವ್ಯವಾದ ಭಾಗವತ ಇದು ಆಯ್ಕೆ ಮಾಡ್ಕೊಂಡಿದ್ದೆಲ್ಲವು ಅಂತ ಹೇಳಿದ್ರೆ, ನಾವು ಮತ್ತು ರಾಜರಾಯರು ಮಾತಾಡ್ಕೊಂಡು ಬಹಳ ದಿನಗಳಿಂದ ಎಷ್ಟು ಚರ್ಚೆ ಈ ಜ್ಞಾನ ಕಾರ್ಯಕ್ಕಾಗಿ. ಅಧಿಕ ಮಾಸ ಭಗವಂತ ಇಲ್ಲಿಗೆ ಕೂಡಿಸಿದ. ಅಧಿಕ ಮಾಸ ಬಹಳ ಶ್ರೇಷ್ಠವಾದ ಮಾಸ, ದಿವ್ಯವಾದ ಮಾಸ. ಯಾಕೆ ಇಷ್ಟು ತನಕ ಹೇಳಿದ್ನಲ್ಲ, ಸ್ನಾನ ಸಂಧ್ಯಾವನೆ ದೇವರ ಪೂಜೆಗೆಲ್ಲ ಮಾಡಬೇಕಾದ್ರೆ ಸಮಯ ಎಷ್ಟು ಬೇಕ್ರಿ, ಸಮಯ ಅದರಲ್ಲಿ ಸಮಯವೇ ಸಿಗಲ್ಲ. ಸ್ನಾನ ಸಂಧ್ಯಾವನೆ ದೇವರ ಪೂಜೆ ನೈವೇದ್ಯ ವೈಷ್ಣವ ಊಟ ಎಷ್ಟು ತಗೋತೀರಿ ಟೈಮು. ವ್ಯಾಪಾರ ಉದ್ಯೋಗ ವೃತ್ತಿ ಅಧಿಕವಾಗಿ ಹೋಗ್ಬೇಕು, ಸಮಯನೇ ಇಲ್ವಲ್ಲ. ಸಾಧಕನಿಗೆ, ಮೋಕ್ಷಾಪೇಕ್ಷೆಗೆ, ದೇವರನ್ನ ಹೊಂದಬೇಕೆನ್ನುವವನಿಗೆ ಸಮಯನೇ ಇಲ್ಲ, ಸಾಲದು. ಅಂಥದ್ರಲ್ಲಿ ದೇವರು ಕೃಪೆ ಇಟ್ಟು ಸಮಯ ಇಲ್ಲ ಅಲ್ವೇನೋ. 1 ತಿಂಗಳು ಜಾಸ್ತಿ ಕೊಟ್ಟಿದ್ದೀನಿ ತಗೊಳ್ಳ ಮಾಡ್ಕೋ. ಅದೇ ಅಧಿಕ ಮಾಸ, 1 ತಿಂಗಳು ಜಾಸ್ತಿ ಕೊಟ್ಟಿರ್ತಕ್ಕಂಥ. ಎಕ್ಸಾಮಿನೇಷನ್ ಅಲ್ಲಿ ಹುಡುಗ ಚೆನ್ನಾಗಿ ಬರೀತಾ ಇರ್ತಾನೆ, ಯಾವುದೋ ನಿಮಿತ್ತದಿಂದ ಮುಗಿದು ಹೋಗ್ತಾ ಇದೆ, ಅದರ ಟೈಮ್ ಇಷ್ಟಿದ್ದಷ್ಟು ಮುಗಿದು ಹೋಗ್ತಾ ಇದೆ, ಇನ್ನು ಬರವಣಿಗೆ ತುಂಬಾ ಇದೆ, ತೃಪ್ತಿ ಆಗ್ತಿಲ್ಲ ಇವನಿಗೆ. ವಿದ್ಯಾರ್ಥಿಗೆ ಚೆನ್ನಾಗಿ ಓದಿರೋನು ಬರೀತಾ ಇರ್ತಾನೆ, ಓದ್ದಲೇ ಇರೋನು ಏನ್ ಮಾಡ್ತಾನೆ, ಸೂಪರ್ವೈಸರ್ನೇ ನೋಡ್ತಿರ್ತಾನೆ ಕಾಪಿ ಹೊಡೆಯಕ್ಕೆ. ಬರೀ ಆಕಾಶ ವಾಯು ಬರೀ ಅದನ್ನೇ ನೋಡ್ತಿರ್ತಾನೆ. ಇವನೇನ್ ಮಾಡ್ತಾ ಇದ್ದಾನೆ, ಬರಿತಾ ಇರ್ಬೇಕಾದ್ರೆ ಯಾವುದೋ ನಿಮಿತ್ತದಿಂದ ಆರ್ಡರ್ ಬಂತು, ಇವತ್ತಿನ ವಿದ್ಯಾರ್ಥಿಗಳಿಗೆ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಡಿ ಅಂತ. ಏನ್ ಆನಂದ ಬೇಡ ಅರ್ಧ ಗಂಟೆ ಬರೆಯಕ್ಕೆ ಅವನಿಗೆ. ಹಾಗೆ ಸಾಧಕನಿಗೆ 33 ತಿಂಗಳಿಗೆ 1 ಸಲ 1 ತಿಂಗಳು ಜಾಸ್ತಿ ಬರುತ್ತಲ್ಲ, ಅದೇ ಅಧಿಕ ಮಾಸ ಕೊಟ್ಟ ಭಗವಂತ. ಎಲ್ಲಿ ಕೊಟ್ಟ, ಯಾಕೆ ಕೊಡ್ತಾನೆ ಇದನ್ನ? ಒಂದು ಅಮಾವಾಸ್ಯೆ, ಒಂದು ಸಂಕ್ರಮಣ ಪ್ರತಿದಿನವೂ ಪ್ರತಿ ತಿಂಗಳಲ್ಲೂ ಆಗ್ತಾ ಇರುತ್ತೆ. ಒಂದು ಅಮಾವಾಸ್ಯೆ ಬರುತ್ತೆ, ಆಮೇಲೆ ಒಂದು ಸಂಕ್ರಮಣ ಅಂದ್ರೆ ಏನು, ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಸಮಯ ಸಂಕ್ರಮಣ ಅಂತ. ಹಾಗೆ ಪ್ರತಿ ತಿಂಗಳು ಇರುತ್ತೆ ಸಂಕ್ರಮಣ. ಯಾವಾಗ ಆದ್ಮೇಲೆ, ಅಮಾವಾಸ್ಯೆ ಆದ್ಮೇಲೆ ಸಂಕ್ರಮಣ ಆದ್ಮೇಲೆ ಅಮಾವಾಸ್ಯೆ. 2 ಅಮಾವಾಸ್ಯೆಗಳ ಮಧ್ಯೆ ಸಂಕ್ರಮಣ ಬರೋದೇ ಇಲ್ಲ, ಅದಕ್ಕೆ ಅಧಿಕ ಮಾಸ ಅಂತ ಪಂಚಾಂಗ ನೋಡಿ ಗೊತ್ತಾಗುತ್ತೆ. ಈ 2 ಸಂಕ್ರಮಣ ಮಧ್ಯೆ ಬರಲಿಲ್ಲ, ಇದನ್ನು ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ. ಏನೊಂದು ಪುಣ್ಯ ಕಾರ್ಯ, ಏನೊಂದು ದಾನ ಕಾರ್ಯ, ಏನೊಂದು ಯಜ್ಞ ಕಾರ್ಯ. ಅದಕ್ಕೆ ಯಜ್ಞ ಮಾಡ್ಲಿಕ್ಕೆ ಹೋಗ್ಲಿ, ಯಾವುದು ಕೇಳದೇ ಇದ್ರೂ ಹೋಗ್ಲಿ, ತಂದೆ ತಾಯಿಗಳ ತಿಥಿ ಈ ತಿಂಗಳಲ್ಲೂ ಮಾಡಿ. ಅಧಿಕ ಮಾಸ ಸತ್ತಿರೋರಿಗೆ ಈ ತಿಂಗಳಲ್ಲಾದ್ರೂ ಮಾಡಿ, 2 ತಿಂಗಳು ಒಳ್ಳೆಯದಾಗುತ್ತೆ. ಪಾಂಗೇಯವಾಗಿ ಶ್ರಾದ್ದ ಅಲ್ಲ, ವಿಸ್ತಾರವಾಗಲ್ಲ, ಸಂಕಲ್ಪ ಮಾಡಿ. ಇದು ಅಧಿಕ ಮಾಸವಾದ್ದರಿಂದ ಶುಭ ಕಾರ್ಯಗಳಿಗೆ ಪ್ರಶಸ್ತ ಅಲ್ಲ, ಮಾಡಬೇಕಾಗಿಲ್ಲ. ಇದೆಲ್ಲವನ್ನು ಕೂಡ ಅಧಿಕ ಮಾಸ ಮಹಾತ್ಮರು ಹೇಳಿದ್ದಾರೆ. ಇಂತಹ ಪವಿತ್ರವಾದ ಅಧಿಕ ಮಾಸದಲ್ಲಿ 1 ಸಲ ಭಗವಂತನನ್ನ ನಾರಾಯಣ ಕೃಷ್ಣ ವಾಸುದೇವ ಅಂದುಬಿಟ್ರೆ ಸಾಕು ಪುಣ್ಯ. ಇಂತಹ ಭಾಗವತದಲ್ಲಿ ಇಷ್ಟು ಬಾರಿ ಬಂದಿದೆ ಭಗವಂತನ ಹೆಸರುಗಳು. ಭಗವಂತ ಹೇಳಿರುವ ಧರ್ಮ, ಭಗವಂತ ಹೇಳಿರುವ ಉಪದೇಶ, ಭಗವಂತ ಕೊಟ್ಟಿರುವ ಕರುಣೆ, ಭಗವಂತನ ಮಹಿಮೆಯನ್ನ ಈ ಭಾಗವತದಲ್ಲಿ ನಾವು ಈ ಒಂದು 7 ದಿನಗಳ ಕಾಲ ದೀರ್ಘವಾಗಿ ನಾವು ಅದನ್ನ ಹೇಳ್ಕೊಂಡು ಬಂದಿದ್ದೀವಿ. ಇನ್ನೂ ದೀರ್ಘ ಇದೆ,
ಇದನ್ನೇ ದೀರ್ಘ ಅನ್ಕೋಬಾರ್ದು, ಇನ್ನು ತುಂಬ ಇದೆ. ಇದನ್ನು ಈ ಜ್ಞಾನ ಕಾರ್ಯವನ್ನು ಈ ನಮ್ಮ ಸಂಘದಲ್ಲಿ ನಡೆಸಿಕೊಟ್ಟಂತಹ ಇದರ ಪ್ರಾಯೋಜಕರು ಉಪವಾಸ ಕೇಳಿರೋರು ಇದ್ದಾರೆ. ಉಪವಾಸ ಕೇಳಿದ್ರೆ ತುಂಬ ಶ್ರೇಷ್ಠವಾದ್ದು, ಶಕ್ತಿ ಬೇಕಲ್ಲ. ಅದಕ್ಕೆ ನಮ್ಮ ರಾಜಾರಾಯರು ಬೆಳಗ್ಗಿಂದ ನಿರಾಹಾರ ಸಾಯಂಕಾಲ ತನಕ ಇದ್ದು ಅವರು ಭಾಗವತಿದ್ದಾರೆ. ಇನ್ನೂ ಕೆಲವರು ಅನೇಕರು ಭಾಗವತವನ್ನು ವಯಸ್ಸಾಗಿದ್ದರೂ ಕೂಡ ಅವರಿಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾರೆ ಭಾಗವತವನ್ನು ಕೇಳೋದಕ್ಕೆ. ಉಪವಾಸದಲ್ಲಿ ಭಾಗವತವನ್ನು ಕೇಳಿ ರಾತ್ರಿ ಪ್ರವಚನ ಆಗಿ ಮಂಗಳಾರತಿಯಾಗಿ ಆಮೇಲೆ ಅವರು ತೀರ್ಥ ತಗೊಂಡು ಊಟ ಮಾಡಿರ್ತಕ್ಕಂಥದ್ದು. ಇಂತಹ ದಿವ್ಯವಾದ ಭವ್ಯವಾದ ಭಾಗವತವನ್ನು ಇಲ್ಲಿ ಕೇಳಿದಂತಹ ನಿಮ್ಮೆಲ್ಲರಿಗೂ, ಇದರ ಪ್ರಯೋಜಕರಿಗೂ, ಇದರ ಸೇವಾಕರ್ತರಿಗೂ, ಸೇವಾಕರ್ತರು ಅಂತ ಹೇಳಬಾರ್ದು ಅಂತಿದ್ದೆ, ಇಲ್ಲೇ ಹೇಳಿಬಿಟ್ಟೆ. ಭಾಗವತಲ್ಲಿ ಹೇಳಿದ್ದೆ, ಉಪನಿಷತ್ತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸೇವಾಕರ್ತರು ಅನ್ನೋ ಪದಕ್ಕೆ ಬೆಲೆಯೇ ಇಲ್ಲ. ಯಾರು ಸೇವಾಕರ್ತ? ಭಗವಂತ ಮಾಡಿಸ್ತೋನು, ಅವನು ಸೇವಾಕರ್ತ. ಅದಕ್ಕೆ ಆದರೂ ಕೂಡ ಅವರ ಮೂಲಕವಾಗಿ ಮಾಡಿಸಿರ್ತಾನಲ್ಲ, ಅದಕ್ಕೆ ಅವರು ನಡೆಸ್ತಾರೆ. ಹೆಸರಿಸಬೇಕು. ಇದಕ್ಕೋಸ್ಕರ ಎಲ್ಲರಿಗೂ ಕೂಡ ಹೇಳಿದಂತಹ ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ದಯಾಮಯನಾದ ಶ್ರೀಮದ್ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಹರಿ ರಾಮಕೃಷ್ಣ ಹಯಗ್ರೀವ ವೇದವ್ಯಾಸ ರೂಪಿ ಪರಮಾತ್ಮ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಿ ಶ್ರೇಯಸ್ಸನ್ನು ಕೊಡಲಿ, ಹರಿಗುರುಗಳಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಉದ್ಧರಿಸಲಿ, ಜನ್ಮವನ್ನು ಸಾರ್ಥಕ ಪಡೆಯಲಿ ಅಂತ ಹೇಳುತ್ತಾ ಈ 2 ಅಕ್ಷರಗಳನ್ನು ಮಾತುಗಳನ್ನು ಹೇಳಿಕೊಟ್ಟಂತಹ ನಮ್ಮ ಪೂಜ್ಯ ಗುರುಗಳು, ನಮ್ಮ ತಂದೆಯವರು ಮತ್ತು ತಾಯಿಯವರು, ತಂದೆ ತಾಯಿಯವರು, ಅವರ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಕುಲಸ್ವಾಮಿ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣಾರ್ಪಣ.